ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. 100% ಆಯುರ್ವೇದಿಕ್ ಔಷಧಿಗಳನ್ನು ಬಳಸಿ, ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿ ಈ ಒಂದು ಪದಾರ್ಥವನ್ನು ಮಾಡಿರ್ತಕ್ಕಂಥದ್ದಿದೆ, ಈ ಒಂದು ಔಷಧಿಯನ್ನು ಮಾಡಿರ್ತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಔಷಧಿಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತಬಿಂದು. ಇನ್ನು ನೋಡಿ, ಸೈಕಲ್ ಪ್ಯೂರ್ ಅಗರಬತ್ತಿ ಬಗ್ಗೆ ನಾನು ತಿಳಿಸ್ತಾ ಇದ್ದೆ ತಮ್ಮೆಲ್ಲರಿಗೂ ಕೂಡ. ಭಗವಂತನ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡಬೇಕು, ಹೌದು ಸತ್ಯ. ದೇವರ ಮನೆಯಲ್ಲಿ ಕೂತ್ಕೊಳ್ಬೇಕು, ದೇವರ ಮನೆಯಲ್ಲಿ ಕೂತ್ಕೊಂಡೇ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು, ಅದು ಕೂಡ ಸತ್ಯ. ನಾವು ಕೂತಂಥ ಸ್ಥಳನೂ ಕೂಡ ನಮ್ಮ ಮನಸ್ಸಿಗೆ ಅದೇ ರೀತಿ ಸ್ಪಂದಿಸ್ತಕ್ಕಂಥದ್ದಿರಬೇಕು. ಅಲ್ಲಿನೇನೋ ದುರ್ಗಂಧನೋ ಇಲ್ಲ ಅಂತಂದರೆ ಅಲ್ಲಿನ ವಾತಾವರಣವೋ ಒಂದು ಮನಸ್ಸಿಗೆ ಆಗ್ತಕ್ಕಂಥ ಒಂದು ಸಂತೋಷವೋ ಆ ಸಂತೋಷ ಕೆಡಿಸ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಆದರೆ ಈ ಸೈಕಲ್ ಪ್ಯೂರ್ ಅಗರಬತ್ತಿ ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಂದರೆ, ಭಗವಂತನ ಹತ್ರ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತಂದಾಗ ನಮಗೆ ಮತ್ತು ಭಗವಂತನ ಮಧ್ಯೆ ಇರತಕ್ಕಂಥ ಒಂದು ಕನೆಕ್ಷನ್ ಕ್ಲಿಯರ್ ಆಗಿರಬೇಕು. ಅಂತಂದರೆ ನಾವು ಆಗಲಿ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ಯಾವುದೇ ರೀತಿ ಅಡೆತಡೆಗಳಾಗಬಾರ್ದು. ನೆಮ್ಮದಿಯುತವಾಗಿ ಸಾತ್ವಿಕ ಮನೋಭಾವದಿಂದ, ಒಂದೊಳ್ಳೆಯ ಮನೋಭಾವದಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅಂತಹದ್ದೊಂದು ಏಕಾಗ್ರತೆ ನಮ್ಮಲ್ಲಿ ಬರಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ, ಅಲ್ಲಿನ ಒಂದು ಸುಗಂಧ ಪರಿಮಳ, ಒಂದು ದೈವಿಕ ಅನುಭವ ಅದೆಲ್ಲವೂ ಕೂಡ ಆಗಬೇಕು. ಸೈಕಲ್ ಪ್ಯೂರ್ ಅಗರಬತ್ತಿ ಇರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಮನೆಯಲ್ಲಿ ವಾಸ್ತುಗೃಹದಲ್ಲಿ ಒಂದು ಒಳ್ಳೆ ಸುಗಂಧ ಪರಿಮಳವನ್ನು ಬೀರತಕ್ಕಂಥದ್ದಿರುತ್ತೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ವಾತಾವರಣವೆಲ್ಲವೂ ಕೂಡ ಒಂದು ದೈವಿಕ ಅನುಭವದಂತೆ ಇರುತ್ತೆ. ಹಾಗಾಗಿ ತಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ತಪ್ಪದೇ ಬಳಸಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಬಗ್ಗೆ ನಾನು ತಿಳಿಸಲೇಬೇಕು. ಯಾಕೆ ಅಂತಂದರೆ, ಏನು ಗುರುಗಳೇ ಇವತ್ತಿನ ದಿವಸ ವಾರದ ಮೊದಲನೇ ದಿನ ಏಕಾಏಕಿ ಈ ವಿಚಾರವೆಲ್ಲವನ್ನು ನೋಡ್ಕೊಂಡು ತಿಳಿಸ್ತಾ ಇದ್ದೀರಾ ಅಂತಂದರೆ, ಸಾಯಿ ಶುಭ್ ಟೂರ್ಸ್ನ ಮಾತ್ರ ತಿಳಿಸಲೇಬೇಕು. ಯಾಕೆ ಅಂತಂದರೆ, ಗುರುಗಳು ಈಗಾಗಲೇ ಕಳೆದ ಬಾರಿ ತಿಳಿಸಿದ ಹಾಗೆ ಸಾಕಷ್ಟು ಟಿಕೆಟ್ಗಳು ಖಾಲಿ ಆಗ್ತಾ ಬರ್ತಾ ಇದೆ. ಇನ್ನೇನು ಕೆಲ ಟಿಕೆಟ್ಗಳು ಮಾತ್ರ ಬಾಕಿ ಇದೆ, ಕೆಲವಷ್ಟು ಸೀಟ್ಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಈಗಲೇ ತಾವು ಇನ್ನೇನು ಕಡಿಮೆ ಇದೆಯಲ್ಲ ಬಿಡಪ್ಪ, ನಮ್ಮಂತೆ 1000 ಜನ ಟ್ರೈ ಮಾಡ್ತಾ ಇರ್ತಾರೆ ಅಂತ ಸುಮ್ಮನಾಗಬೇಡಿ. ತಾವು ಪ್ರಯತ್ನ ಪಡಿ, ನಿಮಗೂ ಸಿಕ್ಕಿದ್ರೂ ಸಿಗ್ಬೋದು ಗುರುಜಿಯವ್ರ ಜೊತೆ ಪೂರಿ ಜಗನ್ನಾಥ್ ಯಾತ್ರೆಯನ್ನು ಮಾಡಲಿಕ್ಕಾಗಿ. ಹಾಗಾಗಿ ತಮ್ಮದೊಂದು ಪ್ರಯತ್ನ ಇರಲಿ, ಪ್ರಯತ್ನ ಪಟ್ಟಲ್ಲಿ ಫಲವಿದೆ. ಗುರುಜಿಯವರ ಜೊತೆ ಪೂರಿ ಜಗನ್ನಾಥನ ಯಾತ್ರೆ ನೋಡಿ, ಒಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಸಾಯಿ ಶುಭ್ ಟೂರ್ಸ್ ಹೌದು, ಯಾತ್ರೆ ಹೌದು, ಗುರುಜಿಯವ್ರ ಜೊತೆ ಮೊಟ್ಟ ಮೊದಲನೇ ಯಾತ್ರೆ ಹೌದು. ಆದರೆ ಮೊಟ್ಟ ಮೊದಲನೇ ಯಾತ್ರೆ 2024 ಪ್ರಾರಂಭ ಮೊದಲನೇ ತಿಂಗಳು ಮೊದಲನೆಯ ವಾರ, ಮೊದಲನೇ ತಿಂಗಳ ಮೊದಲನೇ ವಾರದಲ್ಲೇ ಪೂರಿ ಜಗನ್ನಾಥ್ ಯಾತ್ರೆ, ಜಗನ್ನಾಥನ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಡೀ ಸೃಷ್ಟಿಗೆ ಅಧಿಪತಿ ಭಗವಂತ ಶ್ರೀ ವಿಷ್ಣು ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮನ ಹೃದಯ ಭಾಗ ಇರತಕ್ಕಂಥ ಜಾಗ, ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸಿರ್ತಕ್ಕಂಥ ಜಾಗ. ಆ ಒಂದು ಸಾನ್ನಿಧ್ಯಕ್ಕೆ ಒಮ್ಮೆ ಹೋಗಿ ಬಂದರೆ ನಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು.
ಅಂತಹದ್ದೊಂದು ಸಾನ್ನಿಧ್ಯಕ್ಕೆ ಗುರೂಜಿಯವರ ಜೊತೆ ಮೊಟ್ಟ ಮೊದಲನೇ ಯಾತ್ರೆಯನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಪುರಿ ಜಗನ್ನಾಥ್ ಯಾತ್ರೆಗೆ ಯಾರೆಲ್ಲ ಗುರೂಜಿಯವ್ರ ಜೊತೆ ಭಾಗಿಯಾಗಲಿಕ್ಕೆ ಇಷ್ಟಪಡ್ತೀರಿ, ಗುರೂಜಿಯವ್ರ ಜೊತೆ ಪ್ರಯಾಣವನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತೀರಿ, ತಾವೆಲ್ಲರೂ ಕೂಡ ತಪ್ಪದೆ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ ಅಂತ ಹೇಳಿದೆ. ಮಲ್ಲೇಶ್ವರಂ ಅಂತೂ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಬಾಬಾ ದೇವಸ್ಥಾನದ ಎದುರುಗಡೆನೇ ಇರತಕ್ಕಂಥದ್ದು. ಮೇನ್ ರೋಡಲ್ಲೇ ಬಾಬಾ ದೇವಸ್ಥಾನ ಇಲ್ಲಿದೆ ಅಂದರೆ ಅದರ ಆಪೋಸಿಟಲ್ಲಿ ಇರ್ತಕ್ಕಂಥದ್ದೇ ಸಾಯಿ ಶುಭ್ ಟೂರ್ಸು. ಫೋನ್ನ ಮುಖಾಂತರ ತಾವು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಆ ಜಾಗಕ್ಕೆ ಹೋಗಿ ನೀವು ಅಲ್ಲಿ ಹೋದಾಗ ಯಾವ್ಯಾವ ರೀತಿ ವ್ಯವಸ್ಥೆಗಳಿರುತ್ತೆ ಅನ್ನೋದೆಲ್ಲವನ್ನೂ ಕೂಡ ಅವರು ಸಂಪೂರ್ಣವಾಗಿ ದೃಶ್ಯ ಸಮೇತವಾಗಿ ತೋರಿಸ್ತಾರೆ. ಹಾಗಾಗಿ ಅವ್ರನ್ನ ತಪ್ಪದೇ ಸಂಪರ್ಕಿಸಿ ಅಲ್ಲಿ ಭೇಟಿ ನೀಡಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ತಾವು ಕೂಡ ನಮ್ಮೆಲ್ಲರ ಜೊತೆ ಪುರಿ ಜಗನ್ನಾಥ್ ಯಾತ್ರೆಗೆ ಸೇರ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ನೋಡಿ ನಮ್ಮ ಜೀವನ ಒಂದು ಸಣ್ಣ ಒಂದು ಸಂದೇಶವನ್ನು ತಮ್ಮೆಲ್ಲರಿಗೂ ಕೂಡ ಕೊಡ್ತೀರಿ. ನಮ್ಮ ಜೀವನ ಮಾತ್ರ ಸಂಪೂರ್ಣವಾಗಿ ಈ ಮತ್ತು ಸೋಲು ಮತ್ತು ಗೆಲುವಿನ ಆಟದಲ್ಲಿ ನಡೀತಾ ಇರುತ್ತೆ. ನಮ್ಮ ಜೀವನವೆಲ್ಲವೂ ಕೂಡ ಬರೀ ಅದೇ ಆಟದಲ್ಲೇ ನಡೆಯೋದು, ಸೋಲು ಮತ್ತು ಗೆಲುವು. ಗೆದ್ದವನಿಗೆ ನನ್ನ ಜೀವನದಲ್ಲಿ ಮುಂದೆ ನಾನು ಸೋಲ್ಲೇಬಾರದು ಎಂಬತಕ್ಕಂಥ ಒಂದು ಹಠ ಇರುತ್ತೆ. ಆದರೆ ಸೋತನಿಗೆ ನಾನು ಮುಂದೆ ಒಂದಲ್ಲ ಒಂದು ದಿವಸ ನಾನು ಗೆಲ್ಲಲೇಬೇಕು ಎಂಬತಕ್ಕಂಥ ಒಂದು ಛಲ ಇರುತ್ತೆ. ಇಲ್ಲಿ ಒಂದು ಕಾಮನ್ ಏನಪ್ಪ ಅಂತಂದರೆ, ಒಂದು ಸಾಧಾರಣವಾಗಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ, ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾತೇನಪ್ಪ ಅಂತಂದರೆ ಗೆಲುವು, ಸೋಲಲ್ಲ. ಆದರೆ ಸೋಲು ಇರಬೇಕು, ಗೆಲುವು ಇರಬೇಕು. ಒಬ್ಬ ಮನುಷ್ಯ ಸೋಲನ್ನು ಅನುಭವಿಸಬೇಕು, ಗೆಲುವನ್ನು ಅನುಭವಿಸ್ಬೇಕು. ಆದರೆ ಒಂದಂತೂ ವಿಚಾರ ಹೇಳ್ತೀನಿ, ನಾವು ಗೆಲುವನ್ನು ಜಾಸ್ತಿ ಅನುಭವಿಸ್ಬಿಟ್ರೆ ಸೋಂಬೇರಿಗಳಾಗ್ಬಿಡ್ತೀವಿ, ಕೂತು ಜಾಗದಲ್ಲೇ ಕೂತ್ಕೊಂಡು ಬಿಡ್ತೀವಿ. ಸೋಲನ್ನು ನಾವು ಜಾಸ್ತಿ ಅನುಭವಿಸಿ ಅದಾದಮೇಲೆ ಆ ಗೆಲುವಿನ ಸಿಹಿಯನ್ನು ಪಡ್ಕೊಳ್ತೀವಲ್ಲ, ಆಗ ಅದರಲ್ಲಿರ್ತಕ್ಕಂಥ ಒಂದು ಸ್ವಾರಸ್ಯಕರತನವೇ ಬೇರೆ. ನಾವು ಎಷ್ಟು ಸೋಲ್ತೀವೋ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ನಾನು ಗೆಲ್ಲಲೇಬೇಕು ಎಂಬತಕ್ಕಂಥ ಛಲ ಜಾಸ್ತಿ ಆಗುತ್ತೆ, ಅನುಭವಗಳು ಜಾಸ್ತಿ ಆಗುತ್ತೆ, ನ್ಯೂನ್ಯತೆಗಳು ಗೊತ್ತಾಗ್ತವೆ. ಆ ಒಂದು ವಿಚಾರ, ನಾವು ಯಾವ ಒಂದು ವಿಚಾರದಲ್ಲಿ ನಾನು ಸೋತಿದ್ದೇನೆ, ಸೋಲೋದಕ್ಕೆ ಕಾರಣ ಏನು, ಮುಂದಿನ ದಿವಸ ನಾನು ಗೆಲ್ಲಬೇಕು ಅಂತಾಗ ನಾನು ಈಗ ಸೋತಿರಲಿಕ್ಕೆ ಕಾರಣ ಏನು, ಆ ಕಾರಣಗಳು ಮತ್ತೆ ನಾಳೆ ನನ್ನ ಸೋಲಿಗೆ ನನಗೆ ಎದುರಾಗಬಾರ್ದು ಎಂಬತಕ್ಕಂಥ ಒಂದು ಛಲ ಉಂಟಾಗತ್ತೆ. ಹಾಗಾಗಿ ನಾವು ಮಾಡ್ತಕ್ಕಂಥ ತಪ್ಪುಗಳ ಅರಿವಾಗತ್ತೆ. ಅದೆಲ್ಲವೂ ಕೂಡ ಇರ್ತಕ್ಕಂಥದ್ದು ಈ ಸೋಲಿನಲ್ಲಿ. ನಾವು ಸೋತಿದ್ದೇವೆ ಅಂದ ತಕ್ಷಣ ಕುಗ್ಗು ಬಿಡ್ತೀವಿ. ಇಲ್ಲ, ಸೋಲು ಎಂಬತಕ್ಕಂಥ ಪದ ಎಲ್ಲೋ ಒಂದು ಕಡೆ ಭಾವಶೂನ್ಯವಾಗಿರುತ್ತೆ ಹೊರತಾಗಿ ಆ ಸೋಲು ಎಂಬತಕ್ಕಂಥದ್ರಿಂದ ಸಾಕಷ್ಟು ಅನುಭವಗಳನ್ನು ನಾವು ಪಡ್ಕೊಳ್ತೀವಿ. ಇದೊಂದು ವಿಚಾರವನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ನಾನು ಸೋತ್ಬಿಟ್ಟೆ ಅಂತ ಹೇಳ್ತಾವೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನನಗೊಂದು ಅನುಭವ ಆಯಿತು, ನಾನೊಂದು ಪಾಠವನ್ನು ಕಲಿತೆ ಎಂಬತಕ್ಕಂಥ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಪ್ರಯತ್ನ ಪಡಿ. ಭಗವಂತ ನಮ್ಮ ಕೊನೆ ಉಸಿರಿರೋವರೆಗೂ ಕೂಡ ದೇಹದಲ್ಲಿ ಒಂದು ಶಕ್ತಿ ಕೊಟ್ಟಿದ್ದಾನೆ. ಪ್ರಯತ್ನ ಪಟ್ಟಲ್ಲಿ ಫಲವಿದೆ. ನನ್ನ ಕಾರ್ಯಕ್ರಮದ ಪ್ರಾರಂಭ ಹಂತದಲ್ಲೂ ಕೂಡ ನಾನು ತಿಳಿಸ್ತಾ ಬಂದೆ, ಪ್ರಯತ್ನ ಪಟ್ಟಲ್ಲಿ ಫಲವಿದೆ. ಪ್ರಯತ್ನ ಪಡಬೇಕು, ಭಗವಂತನ ಮೇಲೆ ನಂಬಿಕೆಯನ್ನು ಇಡಬೇಕು. ಭಗವಂತನನ್ನು ನಂಬಿದವರು ಯಾರ ಕೈಯೂ ಕೂಡ ಭಗವಂತ ಬಿಟ್ಟಿರ್ತಕ್ಕಂಥವನೇ ಇಲ್ಲ. ಯಾರು ಭಗವಂತನನ್ನು ನಂಬುತ್ತಾರೋ ಅವರಿಗೆ ಪ್ರಾರಂಭದಲ್ಲಿ ಭಗವಂತ ಕಷ್ಟಗಳನ್ನೇ ಕೊಡೋದು, ಪರೀಕ್ಷೆಗಳನ್ನೇ ಕೊಡೋದು. ಪರೀಕ್ಷೆಗಳನ್ನು ಯಾವ ರೀತಿ ಕೊಡ್ತಾರೆ ಅಂತಂದರೆ, ಆ ಕ್ಷಣ ಸಂಪೂರ್ಣವಾಗಿ ನಾವು ಕುಗ್ಗು ಬಿಡಬೇಕು. ಅಂಥದ್ದು ರೀತಿ ಕಷ್ಟಕರವಾಗಿರ್ತಕ್ಕಂಥ, ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿನೇ ಕೊಡ್ತಾನೆ ಭಗವಂತ. ಆದರೆ ಕೈ ಬಿಡೋದಿಲ್ಲ. ಮುಂದೊಂದು ದಿವಸ ಕೈ ಹಿಡಿದು ನಡೆಸ್ತಾನೆ ಭಗವಂತ. ಆದರೆ ಯಾರು ಭಗವಂತನನ್ನು ನಂಬೋದಿಲ್ಲ ಆತನಿಗೆ ಅಷ್ಟೈಶ್ವರ್ಯಗಳನ್ನು ಕೂಡ ಕೊಡ್ತಾನೆ ಭಗವಂತ. ಆದರೆ ಕೈ ಹಿಡಿದು ನಡೆಸೋದಿಲ್ಲ, ಕೈ ಬಿಟ್ಬಿಡ್ತಾನೆ. ಇದು ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ವಾರದ ಮೊದಲನೇ ದಿನ ಸೋಮವಾರ, ಅದರಲ್ಲೂ ಇವತ್ತಿನ ದಿವಸ ಸೃಷ್ಟಿ ಇರತಕ್ಕಂಥದ್ದಿದೆ. ನಾಗದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ವಾರದ ಮೊದಲನೇ ದಿನ ಸೋಮವಾರ ಅದರಲ್ಲೂ ಸೃಷ್ಟಿ ಬಂದಿರತಕ್ಕಂಥದ್ದಿದೆ, ನಾಗದೇವರ ಆರಾಧನೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು, ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಹಂಗಂದಮೇಲೆ ನಾವು ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವ. ಹಾಗಾಗಿ ಈಗ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಭರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಾಗೇಂದ್ರಾಯ ನಮಃ.
ಫಣಿಭೂಷಣಾಯ ನಮಃ ಸರ್ಪಾಂಬರಾಯ ನಮಃ ನಾಗರೂಪಾಯ ನಮಃ ವಿಶ್ವೇಶ್ವರಾಯ ನಮಃ ಮಹಾವಿಷ್ಣುವೇ ನಮಃ ಮಹಾಕಾಲಾಯ ನಮಃ ರೂಪಾಯ ನಮಃ ವಿಷಸ್ವರೂಪಿಣೀ ನಮಃ ವಿಷಕಂಠಾಯ ನಮಃ ಪಂಚನಾಗಾಯ ನಮಃ ಷಷ್ಠಮೂರ್ತಯೇ ನಮಃ ವಿಶ್ವೇಶ್ವರಾಯ ನಮಃ ವಿಶ್ವನಾಂಪತಯೇ ನಮಃ ಸರ್ವಕಾಲಾಯ ನಮಃ ಕಾಲಾತೀತಾಯ ನಮಃ ಗುಣಾತೀತಾಯ ನಮಃ ಗುಣೇಶ್ವರಾಯ ನಮಃ ಶ್ರೀ ಮಹಾರೂಪಾಯ ನಮಃ ನಾಗರೂಪಾಯ ನಮಃ ಮಹಾಕಾಲಾಯ ನಮಃ ಮಹಾಮೂರ್ತಯೇ ನಮಃ ವಿಶ್ವದಾತ್ರಯೇ ನಮಃ ಸರ್ವಾಲಂಕಾರಿತಾಯ ನಮಃ ಅಲಂಕಾರಪ್ರಿಯಾಯ ನಮಃ ನಾಗಯಜ್ಞೋಪವೀತನೇ ನಮಃ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ನಾಗದೇವರ ಆರಾಧನೆ ಮಾಡತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂತಹ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸೃಷ್ಟಿಯ ಮುಹೂರ್ತ ಇವತ್ತಿನ ಈ ಶುಭ ದಿನ. ಇವತ್ತು ಸೃಷ್ಟಿಯಾದ್ದರಿಂದ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಲ್ಲಿ ಸಾಕಷ್ಟು ಜನ, ಸಾಕಷ್ಟು ಭಕ್ತ ಸಾಗರ. ಇವತ್ತು ಸ್ವಾಮಿಯನ್ನು ದರ್ಶನ ಮಾಡುವಂತಹ ಒಂದು ಚೈತನ್ಯ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗ್ತಕ್ಕಂಥದ್ದಿದೆ. ಮನುಷ್ಯ ತಾನು ಹಾಕುವಂಥ ಹೆಜ್ಜೆನಲ್ಲಿ ಏನಾದರೂ ಒಂದಿಷ್ಟು ಅಚಾತುರ್ಯಗಳಾದಾಗ ಅಥವಾ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ, ಕುಟುಂಬದಲ್ಲಿ ಒಂದು ಬಾಂಧವ್ಯ ಎಂಬತಕ್ಕಂಥದ್ದು ಇಲ್ಲದಿದ್ದಾಗ, ಅಥವಾ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರೂ ಸಹಿತ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗದಿರ ಶತ್ರುತ್ವವನ್ನು ಮೆರಿತಿರ್ತಕ್ಕಂತಹ ಪರಿಸ್ಥಿತಿ ಆದಾಗ, ಅಷ್ಟೇ ಯಾಕೆ ಜಾತಕದಲ್ಲಿ ಕುಜನಿಂದ ಆಗ್ತಕ್ಕಂತಹ ದೋಷಗಳಿದ್ದರೆ, ಅಥವಾ ಯಾರಾದರೂ ತಂತ್ರಸಾರಗಳನ್ನು ಮಾಡಿಸಿದ್ರೆ, ಅಥವಾ ನಮ್ಮ ಹಿರಿಯರು ಪೂರ್ವಜರ್ಕರು ನಮ್ಮ ಹಿಂದಿನ ಪರಂಪರೆಯಲ್ಲಿ ಯಾರಾದರೂ ಒಬ್ಬರು ಸರ್ಪಕ್ಕೆ ಏನಾದರೂ ತೊಂದರೆ ಮಾಡಿದರೆ ಅದು 7 ಜನ್ಮ ಎತ್ತಿದ್ರೂ ಆ ಋಣವನ್ನು ಹರಿಸ್ಲಿಕ್ಕೆ ಆಗುವುದಿಲ್ಲ. ಮತ್ತು ಪಾಪಗ್ರಹಗಳಿಂದ, ಅಂದರೆ ಯಾವುದೇ ಒಂದು ಜಾತಕದಲ್ಲಿರ್ತಕ್ಕಂಥ ಪಾಪಗ್ರಹಗಳ ದೋಷ ಬಂದರೂ ಅದಕ್ಕೆ ಪೂರಕವಾಗಿ ನಾಗನು ಸಹಿತ ಅಲ್ಲಿ ನಿಂತುಕೊಳ್ತಾನೆ ಎಂಬತಕ್ಕಂಥದ್ದು ಒಂದಷ್ಟು ಹೇಳುತ್ತೆ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಯಾವುದೇ ದೋಷಗಳಾದರೂ ದೋಷ ಪರಿಹಾರಾರ್ಥಕ್ಕಾಗಿ ನಾಗೇಂದ್ರನ ಪ್ರಾರ್ಥನೆ ಮಾಡೋದ್ರಿಂದ, ಇವತ್ತು ಸೃಷ್ಟಿಯಾದ್ರಿಂದ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹುತ್ತಗಳ ಹತ್ರ ಹೋಗಿ ಹುತ್ತಕ್ಕೊಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಂಡು ಹುತ್ತಕ್ಕೆ ತೆನೆ ಏರ್ಕೊಂಡು, ಅಂದರೆ ಹಾಲು ತುಪ್ಪವನ್ನು ಹಾಕಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ನಿಮ್ಮ ಹಣೆಗೆ ಒಂಚೂರು ತಿಲಕದ ರೂಪದಲ್ಲಿ ಇಡ್ತಕ್ಕಂಥದ್ದು. ಅದರಲ್ಲೂ ಸೃಷ್ಟಿ ಅಂತ ಬಂದಾಗ ಉಪವಾಸ ಮಾಡ್ತಕ್ಕಂಥದ್ದು. ಯಾರೊಬ್ಬರಾದರೂ ಸಹಿತ ಇವತ್ತಿನ ಆಹಾರ ಪದ್ಧತಿಗಳಲ್ಲಿ ಸಾಧ್ಯವಾದಷ್ಟು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ನಾನ್ ವೆಜ್ ಅಂತಕ್ಕಂಥದ್ದು, ಆದರೆ ಎಲ್ಲರಿಗೂ ಇದು ನೀವು ಅನ್ವಯಿಸುತ್ತೋ ಬಿಡುತ್ತೋ ಅದು ನಿಮಗೆ ಬಿಟ್ಟು ವಿಚಾರ. ಯಾಕೆಂದರೆ ಸುಬ್ರಹ್ಮಣ್ಯೇಶ್ವರನ್ನ ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ಈ ಸ್ವಾಮಿಯನ್ನು ನಂಬಿದ್ದಾರೋ, ನಂಬಿರ್ತಕ್ಕಂತಹವರನ್ನು ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರವಿಲ್ದಿರ ಅವರ ಕುಟುಂಬವನ್ನು ತಣ್ಣಗಿಡುವಂತಹ ಒಂದು ಕಾಯಕವನ್ನು ಸುಬ್ರಹ್ಮಣ್ಯೇಶ್ವರ ಮಾಡ್ತಾನೆ, ನಾಗೇಂದ್ರ ಮಾಡ್ತಾನೆ. ಹಾಗೆ ದೇಹದ ಮೇಲಿರ್ತಕ್ಕಂಥ ಚರ್ಮ ಬಾಧೆಗಳು, ದೇಹದ ಮೇಲಿರ್ತಕ್ಕಂತಹ ಚರ್ಮ ಬಾಧೆ, ಈ ಅಲರ್ಜಿ ಆಗ್ತಕ್ಕಂಥದ್ದು, ಚರ್ಮ ಬಿರುಕಾಗ್ತಕ್ಕಂಥದ್ದು, ಸೋರಿಯಾಸಿಸ್ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ದೊಡ್ಡವ್ರಿಗಾಗಲಿ ನಿಮಗೆ ಸರಿಯಾದಂಥ ರೀತಿಯಲ್ಲಿ ಎಷ್ಟೇ ನಾವು ಕರೆಕ್ಟಾಗಿದ್ದೀವಿ, ಕ್ರಮಬದ್ಧವಾಗಿದ್ದೀವಿ, ಬೇಕಾದಷ್ಟು ಮೆಡಿಸಿನ್ಸ್ ತೊಗೊಂಡ್ರು ಅದು ಯಾವುದೂ ನಿಮಗೆ ಅನುಕೂಲ ಆಗದಿರ ದೇಹದಲ್ಲಿರ್ತಕ್ಕಂಥ ರೋಗ ಲಕ್ಷಣಗಳು ಹಾಗೇ ನಿಲ್ಲುವಂತಹದ್ದು. ಅಂತಹ ಪರಿಸ್ಥಿತಿ ಇದ್ದರೆ ಈ ಪ್ರಕಾರ ನಾಗೇಂದ್ರನ ಪೂಜೆಯನ್ನು ಮಾಡ್ತಾ, ನಾಗದೇವರ ಆರಾಧನೆ ಮಾಡ್ತಾ, ಕುಟುಂಬದಲ್ಲಿರ್ತಕ್ಕಂಥವರ ಏಳಿಗೆಗೋಸ್ಕರ ಅಥವಾ ದಂಪತಿಗಳಿಗೆ ಸಂತಾನ ಇಲ್ಲದಿರಿದ್ದಾಗ ಸಂತಾನಕ್ಕಾಗಿ ಸಾಕಷ್ಟು ಪರಿಶ್ರಮ ಪಟ್ಟರು, ಏನೆಲ್ಲ ಅದಕ್ಕೆ ಇರ್ತಕ್ಕಂಥ ಔಷಧೋಪಚಾರಗಳು ಮಾಡಿದ್ರೂ ಸಂತಾನ ಆಗದಿರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಸೃಷ್ಟಿಯ ಮುಹೂರ್ತದಲ್ಲಿ ಇಂತಹ ಸೃಷ್ಟಿ ಸುಬ್ರಹ್ಮಣ್ಯೇಶ್ವರ ಆರಾಧನೆ ಮಾಡ್ತಕ್ಕಂಥ ದಿನ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಒಂದು ನಾಗದೇವರ ದರ್ಶನಕ್ಕೆ ಹೋಗ್ಬಿಟ್ಟು ಬಂದು ನಾಗದೇವರನ್ನ ಶ್ರೀ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಹುತ್ತಕ್ಕೆ ಹೋಗಿ ಹುತ್ತಕ್ಕೆ ಅಲ್ಲಿ ತೆನೆ ಹೊರ್ಕೊಂಡು ಅಥವಾ ಹುತ್ತಕ್ಕೆ ಹಾಲು ತುಪ್ಪವನ್ನು ಹಾಕ್ಕೊಂಡು ಅಲ್ಲಿ ನಾಗನ ಆರಾಧನೆ ಮಾಡಿಕೊಂಡು ಬಂದರೆ ಇವತ್ತು ನಿಮ್ಮ ಮನೋಕಾಮನೆಗಳು ಖಂಡಿತ ಸೃಷ್ಟಿಯಾಗುತ್ತೆ. ಖಂಡಿತ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯಾಗಿ ಈ ಸೃಷ್ಟಿಯ ಮುಹೂರ್ತ ನಿಮಗೆ ಕಾರ್ಯಸಿದ್ಧಿಯನ್ನು ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ಸೃಷ್ಟಿ ನಾಗೇಂದ್ರನ ಪೂಜೆ ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನು ದೂರ ಮಾಡುವಂಥದ್ದು. ಕೆಲವೊಬ್ಬರಿಗೆ ಯಾತಕ್ಕಾಗಿ ದುಃಖ ಆಗ್ತಿದೆ, ಯಾತಕ್ಕಾಗಿ ಕಣ್ಣೀರು ಹಾಕ್ತಿದ್ದೀವಿ, ಯಾವುದಿಲ್ಲ ಅಂತ ನಾವು ರೋದನೆ ಮಾಡ್ತಿದ್ದೀವಿ, ಏನೂ ಅರಿವಾಗುವುದಿಲ್ಲ. ಆದರೆ ಯಾವಾಗೂ ಏನೋ ಒಂಥರ ಡಲ್ಲಾಗಿರೋವಂಥದ್ದು, ಸಪ್ಪಗಿರ್ತಕ್ಕಂಥದ್ದು, ಏನೋ ಕಳ್ಕೊಂಡಿದ್ದೀವೇನೋ ಎಂಬತಕ್ಕಂಥ ರೀತಿ ಭಾಸವಾಗ್ತಕ್ಕಂಥದ್ದು, ನಿಮ್ಮನ್ನು ನೋಡಿದ್ರೆ 4-6 ಜನ ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆಗಳು ಮಾಡುವಂಥ ಕಾಲ ಆಗ್ತಿರುತ್ತೆ. ಆದರೆ ಇದಕ್ಕೆ ಪರಿಹಾರ ಏನು? ನಿಮ್ಮ ಮನಸ್ಸಲ್ಲಿರುತ್ತೆ ನಾನು ಚೆನ್ನಾಗಿದ್ದೇನೆ ಅಂತ, ಆದರೆ ನಿಮ್ಮ ಸುತ್ತಮುತ್ತ ಪರಿಸರ ಹೇಳುತ್ತೆ ಏನೋ ಕಳ್ಕೊಂಡಿರೋ ಥರ ಇರ್ತಾರಲ್ಲ, ಏನೋ ನೋವು ಪಡ್ತಿರ್ತಾರಲ್ಲ ಅಂತ. ಇಂಥ ಪರಿಸ್ಥಿತಿ ಇದ್ದಾಗ
ಕರೆಕ್ಟಾಗಿ 11 ದಿವಸ ನಾಗದೇವರನ್ನ ಪ್ರಾರ್ಥನೆ ಮಾಡ್ತಾ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡಿಕೊಂಡು ಬಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ಖಂಡಿತ ದೂರ ಮಾಡ್ಕೊಳ್ಬೋದು. ಯಾವುದೇ ಆದರೂ ಯಾವುದೇ ಕಾಲಗಳಲ್ಲಾದರೂ ಆಯಾ ಕಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಮನುಷ್ಯನ 72,000 ನರನಾಡಿಗಳಿಂದ ತಲೆ ಕೂದಲಿಂದ ಹಿಡಿದು ಕಾಲಿನ ಹೆಬ್ಬೆರಳ ತನಕ ಬರುವಂತಹ ರೋಗ ರುಜಿನಗಳಿಗೆ ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ನಾಗದೇವರಿಗೆ. ಯಾಕೆಂದರೆ ನಾಗನ ಆರಾಧನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸಂತಾನ ಇಲ್ಲದಿರೇ ಇರ್ತಕ್ಕಂಥವ್ರಿಗೂ ಮೊದಲು ಮಾಡುವಂತಹದ್ದು ನಾಗಶಾಂತಿ, ಆಶ್ಲೇಷ ಬಲಿ ಅಥವಾ ಸರ್ಪ ಸಂಸ್ಕಾರ. ಇಂತಹ ಒಂದು ವಿಚಾರವಾಗಿ ಹಿರಿಯರು ಹೇಳ್ತಿರ್ತಾರೆ. ಕಾರಣ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರನೋ ಮಾರ್ಗ ಮಧ್ಯದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಒಂದು ಸರ್ಪಕ್ಕೆ ನಮ್ಮಿಂದ ಒಂದು ಚೂರು ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ ಅಂದರೆ ಆ ಸರ್ಪಕ್ಕಾದಂತಹ ತೊಂದರೆ ತಾಪತ್ರೆಗಳಿಂದ ಅಥವಾ ಅದರ ಸಮಸ್ಯೆಯಿಂದ ನಮಗೆ ನಮ್ಮ ಕುಟುಂಬಕ್ಕೆ ವಂಶಕ್ಕೆ ಒಂದು ದೊಡ್ಡ ಸಮಸ್ಯೆ ಎದುರಾಗ್ಬಿಡುತ್ತೆ. ಅದಕ್ಕೋಸ್ಕರ ವಂಶದಲ್ಲಿ ಪ್ರತಿಯೊಬ್ಬರೂ ಸಹಿತ ಚೆನ್ನಾಗಿರಬೇಕಾದ್ರೆ ಸೃಷ್ಟಿಯ ಮುಹೂರ್ತದಲ್ಲಿ ಎಲ್ಲರೂ ತಲೆಗೆ ಸ್ನಾನ ಮಾಡಿ ಸಾಧ್ಯವಾದಷ್ಟು ಮಧ್ಯಾಹ್ನದವರೆಗೂ ಉಪವಾಸ ಇದ್ದು ಹತ್ತಿರದಲ್ಲಿ ಎಲ್ಲಾದರೂ ಹೋಗಿ ಹುತ್ತಕ್ಕೊಂದು ಪ್ರಾರ್ಥನೆ ಮಾಡಿ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹಾಲು ತುಪ್ಪವನ್ನು ದೇವರ ಹುತ್ತದ ಸಾನ್ನಿಧ್ಯದಲ್ಲಿ ಹಾಕಿ, ಈ ಹುತ್ತದ ಸಾನ್ನಿಧ್ಯದಲ್ಲಿ ಹಾಲು ತುಪ್ಪ ಹಾಕಬೇಕು. ನಿಜ, ಎಲ್ಲಿ ಹಾಕಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಚಾರವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹುತ್ತಕ್ಕೆ ಹಾಲು ತುಪ್ಪ ಹಾಕಬೇಕು ಅಂಥೇಳಿ ಸರ್ಪ ಇರ್ತಕ್ಕಂತಹ ಆ ಹುತ್ತಕ್ಕೆ ಹುತ್ತದ ಕೊಳವೆ ಒಳಗಡೆ ಹಾಲು ತುಪ್ಪ ಹಾಕ್ತಕ್ಕಂಥದ್ದಲ್ಲ. ಹುತ್ತದ ಪ್ರಾಂತ್ಯವನ್ನು ತಣ್ಣಾಗಿಡ್ದ ಅಂದರೆ ತಂಪಾಗಿಡಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕು. ಅಷ್ಟು ಬಿಟ್ಟರೆ ಹುತ್ತದ ಕೊಳವೆಗೆ ನೀವು ಹಾಲು ತುಪ್ಪವನ್ನು, ಅಕ್ಕಿ ಹಿಟ್ಟನ್ನು ಅಥವಾ ಭತ್ತದ ಅರಳು ಅಥವಾ ಕಡಲೆಕಾಳು ಇಂತಹದ್ದನ್ನು ನೀವು ಹಾಕಿದ್ರೆ ಅಲ್ಲಿ ಸರ್ಪಕ್ಕೆ ತೊಂದರೆ ಆಗುತ್ತೆ. ಸರ್ಪಕ್ಕೆ ನಾಗನಿಗೆ ತೊಂದರೆ ಆದಾಗ ಅದರಿಂದ ಬೇರೆ ಥರ ಸಮಸ್ಯೆ ಎದುರಾಗುತ್ತೆ ವಿನಃ ನಿಮ್ಮ ಸಮಸ್ಯೆಗಳು ನಿಮ್ಮ ಕಷ್ಟಗಳು ದೂರ ಆಗ್ತಕ್ಕಂಥದ್ದಲ್ಲ. ಹುತ್ತ ಇರ್ತಕ್ಕಂಥ ಸಾನ್ನಿಧ್ಯ, ನಾಗ ಇರ್ತಕ್ಕಂಥ ಸಾನ್ನಿಧ್ಯ ಸದಾಕಾಲ ತಂಪಿರ್ತಕ್ಕಂಥದ್ದು. ಅದಕ್ಕೆ ಭೂಗರ್ಭದಲ್ಲಿ ನಾಗನ ವಾಸ ಅಂತ ಹೇಳ್ತಾರೆ. ಭೂಗರ್ಭದಲ್ಲಿರ್ತಕ್ಕಂಥ ನಾಗನಿಗೆ ಯಾತಕ್ಕಾಗಿ ಅಂದರೆ ಅಲ್ಲಿರ್ತಕ್ಕಂಥ ತಂಪಾದಂಥ ವಾತಾವರಣದಲ್ಲಿ ಆತ ನೆಮ್ಮದಿಯಾಗಿರ್ತಾನೆ. ಆ ನೆಮ್ಮದಿ ನಾವು ಕೆಡಿಸಬಾರ್ದು. ಹಾಗೆ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗಬೇಕು. ನಮ್ಮ ಪ್ರಾರಬ್ಧ ಕರ್ಮ ದೂರ ಆಗಬೇಕಾದ್ರೆ ಹುತ್ತದ ಸುತ್ತಮುತ್ತ ಹುತ್ತಕ್ಕೆ ಒಂದು ಅರ್ಧ ಅಡಿ 1 ಅಡಿ ದೂರದಲ್ಲಿ ಅಲ್ಲಿ ನೀವು ಹಾಲು ತುಪ್ಪವನ್ನು ಹಾಕಿ, ಅಲ್ಲಿ ನೀರನ್ನು ಹಾಕಿ, ಅಲ್ಲಿ ನೀವು ಪೂಜಾ ಅನುಷ್ಠಾನವನ್ನು ಮಾಡಿ. ಯಾವುದೇ ಕಾರಣಕ್ಕೂ ಹುತ್ತದ ಕೊಳವೆಗಳ ಹತ್ರ ಹೋಗಿ ಪೂಜೆ ಮಾಡುವಂಥದ್ದು, ಅಲ್ಲಿ ಅರಿಶಿನ ಕುಂಕುಮ ಹಾಕುವಂಥದ್ದು, ಅದು ಈಗಿನ ಅರಿಶಿನ ಕುಂಕುಮದಲ್ಲಿ ಎಲ್ಲವೂ ಕೆಮಿಕಲ್ಸ್ ಇರುತ್ತೆ. ನಮ್ಮಿಂದ ಅದು ಯಾವುದೇ ಸಮಸ್ಯೆ ಆಗಬಾರ್ದು. ಹಾಗೆ ಆ ಹುತ್ತದ ಮಣ್ಣು ಆ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದಿಷ್ಟು ಮಣ್ಣನ್ನು ತಂದು ನಿಮ್ಮ ಎರಡೂ ಕಣ್ಣಿನ ರೆಪ್ಪೆಗಳಿಗೆ ಮತ್ತು ಕಿವಿ ಹಾಳೆಗಳಿಗೆ ಮತ್ತು ಗಂಟ್ಲತ್ರ, ಚರ್ಮ, ಎದೆಗೂಡಿಗೆ ಇಲ್ಲಿಗೆ ನೀವು ಆ ಮಣ್ಣನ್ನು, ಹುತ್ತದ ಮಣ್ಣನ್ನು ಹಚ್ಕೊಂಡು ಮಹಾಪ್ರಸಾದವನ್ನು, ಮೃತ್ತಿಗೆಯನ್ನು ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ಯಶಸ್ಸಿನ ಫಲ ಇರುತ್ತೆ. ಇಡೀ ಕುಟುಂಬಕ್ಕೆ ಸುಬ್ರಹ್ಮಣ್ಯೇಶ್ವರರ, ನಾಗೇಂದ್ರನ, ನಾಗರಾಜನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಸುಬ್ರಹ್ಮಣ್ಯ ಸ್ವಾಮಿಯ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಪೂಜಾ ಅನುಷ್ಠಾನದ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಹುತ್ತದ ಹತ್ರ ನಾವು ಯಾವ ರೀತಿ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು ಎಂಬತಕ್ಕಂಥದ್ರ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ರು. ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಇವತ್ತು ಯಾರೊಬ್ಬರಾದರೂ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬೆಳಗಿನಿಂದ ಸಂಜೆವರೆಗೂ ಸಮಯ ಇದೆ. ಹಾಗೆ ಇವತ್ತಿನ ಆಹಾರ ಪದ್ಧತಿಗಳನ್ನು ವರ್ಷದ 365 ದಿವಸದಲ್ಲಿ ನಮ್ಮಿಷ್ಟದ ಪ್ರಕಾರನೇ ಆಹಾರ ಪದ್ಧತಿ. ಆದರೆ ಇಂತಹ ದಿನ ಈ ಸೃಷ್ಟಿ ಇದೆಯಲ್ಲ, ನಾಗದೇವರ ಆರಾಧನೆ ಇದೆಯಲ್ಲ, ಇವತ್ತು ಯಾರೆಲ್ಲ ಶ್ರದ್ಧಾಭಕ್ತಿಯಾಗಿ ಸಾಧ್ಯವಾದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಆಗಲಿ ಅಥವಾ ನಾನ್ ವೆಜ್ ಪದಾರ್ಥಗಳಾಗಲಿ ಇಂತಹದ್ದನ್ನು ಇವತ್ತಿನ ದಿವಸ ಸ್ವಲ್ಪ ನಿಲ್ಲಿಸೋದು ಭಾಳ ಉತ್ತಮ ಅನಿಸುತ್ತೆ. ಯಾಕೆಂದರೆ ಇದನ್ನು ನಿಮಗೆ ಆರ್ಡರ್ ಮಾಡೋ ಶಕ್ತಿ ನಮ್ಮದಲ್ಲ, ಅಥವಾ ನೀವು ಹೀಗೆ ಮಾಡಿ ಅಂತ ನಾನು ಹೇಳೋದಲ್ಲ. ಆದರೆ ಹೀಗೆ ಮಾಡೋದ್ರಿಂದ ಇಂಥ ಅನುಕೂಲ ಆಗುತ್ತೆ ಅಂತ ನಾನು ಹೇಳಬಲ್ಲೆ, ಅಷ್ಟಕ್ಕಷ್ಟೇ ಸೀಮಿತ. ಆಮೇಲೆ ಆನಂದ್ ಗುರೂಜಿಯವರು ಇಲ್ಲಿವರೆಗೂ ನಿಮ್ಮ ಆಹಾರ ಪದ್ಧತಿಗಳಿಗೆ ಯಾವತ್ತೂ ಏನೂ ಮಾತಾಡೋದೂ ಇಲ್ಲ. ಅದು ನಿಮಗೆ ಬಿಟ್ಟು ವಿಚಾರ. ಆಮೇಲೆ ಆಹಾರದಲ್ಲಿ ಭಗವಂತ ನಮಗೇನೆಲ್ಲ ಕೊಟ್ಟಿದ್ದಾನೆ, ಕೊಟ್ಟಂಥ ಆಹಾರ ನೀವು ತಿಂದಿದ್ರೂ ಬದುಕ್ತೀರಿ, ಏನೂ ತಿಂದಿರತಕ್ಕಂಥವ್ರು ಬದುಕಿರ್ತೀರಿ. ಮನುಷ್ಯನ ಹುಟ್ಟು ಸಾವು ಭಗವಂತ ನಿಯಮ ಇರುತ್ತೆ. ಆದರೆ ಆಹಾರ ಪದ್ಧತಿ ಮಾತ್ರ ಅದನ್ನು ಆಲೋಚನೆ ಮಾಡಿಕೊಂಡೇ ಮುಂದೆ ನಡಿಬೇಕಾಗುತ್ತೆ. ಅವ್ರು ಯಾರೋ ಏನೋ ಮಾಡ್ತಾರೆ, ಯಾರೋ ಏನೋ ತಿಂತಾರೆ, ಅದು ತಿನ್ನೋದ್ರಿಂದ ಏನೋ ರುಚಿ ಅಂತ ನಾವು ಮುಂದೆಡಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸವಿಲ್ದಂಗೆ ಆಗ್ಬಿಡುತ್ತೆ. ಆದರೆ ಯಾರೊಬ್ಬರಾದರೂ ಬರೀ ಹಸಿರು ತರಕಾರಿಗಳನ್ನು ತಿಂದು ಬದುಕಿರ್ತಕ್ಕಂಥವ್ರು ಇದ್ದಾರೆ, ಹಣ್ಣು ಹಂಪಲು ತಿಂದು ಬದುಕಿರೋರು ಇದ್ದಾರೆ, ಈ ಸೃಷ್ಟಿನಲ್ಲಿ ಏನೂ ತಿಂದಿರ ಬದುಕಿರ್ತಕ್ಕಂಥವ್ರು ಇದ್ದಾರೆ. ಅಂತಹ ಒಬ್ಬ ಯೋಗಿಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ನೀವೆಲ್ಲರೂ, ನಾನು ಮಾತ್ರ ಅಲ್ಲ, ನೀವೆಲ್ಲರೂ ನೋಡಿದ್ದೀರಿ. ಏನೂ ಆಹಾರ ತಿಂದಿರ ಬರೀ ಗಾಳಿ ಸೇವನೆ ಮಾಡಿ ಬದುಕ್ತಿರ್ತಕ್ಕಂಥವ್ರು ಇದ್ದಾರೆ ಅಂದರೆ
ಈ ಸೃಷ್ಟಿಯಲ್ಲಿ ನಮ್ಮ ಬದುಕು ಇನ್ನು ಹೇಗಿರ್ಬೋದು ಚಿಂತನೆ ಮಾಡಿ. ಆದರೆ ಇವತ್ತು ಸೃಷ್ಟಿ ತಿಥಿ ಇದೆ, ಸೃಷ್ಟಿ ಇದೆ. ಸೃಷ್ಟಿಯಾದ್ರಿಂದ ಸುಬ್ರಹ್ಮಣ್ಯೇಶ್ವರನ ನಾಗನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಯಾತಕ್ಕಾಗಿ ನಾಗನಿಗೆ ಆರಾಧನೆ ಮಾಡಬೇಕು, ಯಾತಕ್ಕೋಸ್ಕರ ನಾಗೇಂದ್ರನ ಪೂಜೆ ಮಾಡಬೇಕು ಅಂದರೆ, ನಾಗೇಂದ್ರನ ಪೂಜೆ ಮಾಡೋದ್ರಿಂದ ಇಡೀ ಕುಟುಂಬದ ರಕ್ಷಣೆ ಅವ್ರು ಮಾಡ್ತಾರೆ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದ ಸಂತಾನ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು, ಆ ಕುಟುಂಬದಲ್ಲಿ ಆ ಮಕ್ಕಳು ಮೊಮ್ಮಕ್ಕಳ ಆರೋಗ್ಯವನ್ನು ವೃದ್ಧಿಸಬೇಕಾದ್ರೆ, ಆರೋಗ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗಾದರೂ ಸುಬ್ರಹ್ಮಣ್ಯೇಶ್ವರ ನಾಗೇಂದ್ರನ ಆರಾಧನೆ ಮಾಡೋದ್ರಿಂದ ಶೀಘ್ರದಲ್ಲಿ ಫಲ ಸಿಗುತ್ತೆ. ಅದಕ್ಕಾಗಿ ಘಾಟಿ ಕ್ಷೇತ್ರದಲ್ಲೂ ಸಹಿತ, ಘಾಟಿ ಕ್ಷೇತ್ರ ಇವತ್ತು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರರ ದೇವಸ್ಥಾನ ನೋಡಿ. ಈ 3 ಸೃಷ್ಟಿಗಳು ಬಹಳ ವಿಶೇಷ. ನಾವು ಕಂಡಂಗೆ ಅಂದರೆ ಆಯಾ ಭಾಗಗಳಲ್ಲಿ ಆಯಾ ದೇವರಿಗೆ ವಿಶೇಷವಾದ ಆರಾಧನೆ ಇರುತ್ತೆ. ಆದರೆ ಸೃಷ್ಟಿಗಳಲ್ಲಿ 3 ವಿಶೇಷ ಹೇಗಿರುತ್ತೆ ಅಂದರೆ, ಇದು ಚಿಕ್ಕಬಳ್ಳಾಪುರದಲ್ಲಿ ನಡೀತಕ್ಕಂಥ ಇವತ್ತಿನ ದಿವಸ ಘಾಟಿ ಕ್ಷೇತ್ರದಲ್ಲೂ ಪೂಜೆ ಇದೆ. ಆದರೆ ಘಾಟಿ ಕ್ಷೇತ್ರದ ಜಾತ್ರಾ ಮಹೋತ್ಸವ ಮುಂದಿನ ತಿಂಗಳು ಬರ್ತಕ್ಕಂತಹ ಅಂದಿನ ಸೃಷ್ಟಿಯಲ್ಲಿರುತ್ತೆ. ಅಂದರೆ ಮುಂದಿನ ಸೃಷ್ಟಿ ಸುಬ್ರಹ್ಮಣ್ಯೇಶ್ವರನಿಗೆ ಘಾಟಿ ಕ್ಷೇತ್ರದಲ್ಲಿದ್ದಂಗೆ ಇರುತ್ತೆ. ಆದರೆ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಲ್ಲಿ ಅಲ್ಲಿ ಸ್ವಾಮಿಗೆ ರಥೋತ್ಸವ ನಡೆಸ್ತಾರೆ. ರಥೋತ್ಸವ ನಡೆಸಿ ಅಲ್ಲಿ ವಿಶೇಷವಾದಂಥ ಪೂಜಾ ಅನುಷ್ಠಾನ ನಡೆಸ್ತಾರೆ. ನೋಡಿ, ಯಾರಿಗೆ ಕಿವಿ ಸೋರೋದು, ಕಿವಿ ಕೇಳಿಸದಿರ ಇರ್ತಕ್ಕಂಥದ್ದು, ಚರ್ಮ ಬಾಧೆಯಿಂದ ನರಳುತ್ತಿರ್ತಕ್ಕಂಥದ್ದು, ಚರ್ಮ ಒಂಥರ ಇಸುಬಾಗುವಂಥದ್ದು, ಚರ್ಮದ ಮೇಲಿರ್ತಕ್ಕಂಥ ಇಸುಬು ಚರ್ಮ ಕೆದ್ದೆ ಬರ್ತಕ್ಕಂಥದ್ದು, ಕಿವು ರಕ್ತದಲ್ಲಿ ಸೋರ್ತಕ್ಕಂಥದ್ದು, ದುರ್ಗಂಧದಲ್ಲಿ ನಾರ್ತಕ್ಕಂಥದ್ದು, ಒಬ್ಬ ಆಗೋದಿಲ್ಲಪ್ಪ ಬದುಕು ಅನ್ನೋರ್ಗೂ ಸಹಿತ ಕೈ ಹಿಡಿದು ನಡೆಸುವವನು ಸುಬ್ರಹ್ಮಣ್ಯೇಶ್ವರ ಮಾತ್ರ. ಅಂತಹ ಸುಬ್ರಹ್ಮಣ್ಯೇಶ್ವರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಘಾಟಿ ಕ್ಷೇತ್ರದ ಮೂಲ ಸಾನ್ನಿಧ್ಯವನ್ನು ಒಂದು ಕಡೆ ಸುಬ್ರಹ್ಮಣ್ಯೇಶ್ವರ, ಇನ್ನೊಂದು ಕಡೆ ನರಸಿಂಹನೂ ಮತ್ತು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ನೋಡಿ, ಈಗ ನರಸಿಂಹ ದರ್ಶನ ಆಗ್ತಾ ಇದೆ, ಅದರ ಮುಂದೆ ಸುಬ್ರಹ್ಮಣ್ಯೇಶ್ವರನ ದರ್ಶನ ಆಯಿತು. ಏನಾದರೂ ಒಂದೇ ಶಿಲೆ, ಉದ್ಭವ ಮೂರ್ತಿ, ಇಂದಿಗೂ ಪವಾಡಗಳಿಂದ ಸೃಷ್ಟಿಸ್ತಕ್ಕಂತಹ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನಾ ಮಹೋತ್ಸವ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ನೋಡಿ, ಕುಕ್ಕೆಯಲ್ಲೂ ಸಹಿತ ಅಷ್ಟೇ ಅದ್ಭುತವಾದಂಥ ಕಾಯಕ. ಕುಕ್ಕೆಯಲ್ಲಿರ್ತಕ್ಕಂಥ ಕುಕ್ಕೆ ಮಠದ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಂತೂ ಅದರ ಪವಾಡವೇ ಬೇರೆ, ಅಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನವೇ ಬೇರೆ. ಎಷ್ಟೋ ಜನ ಕಷ್ಟಗಳು ಕಾರ್ಪಣ್ಯಗಳು ಅಂತ ಬಂದಾಗ ನಾಗನ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನಾಗ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಎಲ್ಲರೂ ಮುಂದಾಗ್ತೀರಿ ಅಂದರೆ ಸಮಸ್ಯೆ ಬಂದಿದೆ ಬಗೆಹರಿಸಬೇಕು, ಸಮಸ್ಯೆ ಕಷ್ಟ ಬಂದಿದೆ ಕಷ್ಟಕ್ಕೊಂದು ಪರಿಹಾರ ಸಿಗಬೇಕು. ನಿಜ, ಪರಿಹಾರ ಸಿಗಲಿ. ಆದರೆ ನಾಗನ ಪ್ರತಿಷ್ಠಾಪನೆ ಮಾಡುವವರು ಎಲ್ಲರೂ ಒಮ್ಮೆ ಆಲೋಚನೆ ಮಾಡಿ, ನಾಗದೇವರ ಪ್ರತಿಷ್ಠಾಪನೆ ಮಾಡಿ ಬಂದುಬಿಟ್ರೆ ಸಾಲದು. ನಾಗನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕನಿಷ್ಠ ಪಕ್ಷ ಒಂದಿಷ್ಟು ತಿಂಗಳಿಗೆ 1 ಸತಿನೋ 2 ಸರ್ತಿನೋ ನೀವು ನಿಮ್ಮ ಮನೆಯಲ್ಲಿ ಒಂದು ಮಗು ಜನನ ಆದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದಂತಹ ಕುಟುಂಬದ ಒಂದು ಮಗು ಜನನವಾದರೆ ಆ ಮಗುವಿನ ಸಂರಕ್ಷಣೆ ಎಷ್ಟು ಚೆನ್ನಾಗಿ ಮಾಡ್ತೀರಿ, ಆ ಮಗುಗೆ ಲಾಲನೆ ಪಾಲನೆಗಳು ಹೇಗೆ ಮಾಡ್ತೀರಿ, ಒಳ್ಳೆ ಬಟ್ಟೆ ಕೊಡಿಸ್ತೀರಿ, ಹೊಟ್ಟೆ ತುಂಬ ಊಟ ಹಾಕ್ತೀರಿ. ಯಾಕೋ ಇವತ್ತು ಊಟ ಮಾಡಲಿಲ್ಲ ಅಂದರೆ 50 ಸತಿ ತಲೆ ಕೆಡಿಸ್ಕೊಳ್ತೀರಿ. ನನ್ನ ಮಗು ಇವತ್ತು ಯಾಕೋ ಊಟ ಮಾಡಲಿಲ್ಲ, ನನ್ನ ಮಗು ಯಾಕೋ ಊಟ ಮಾಡಲಿಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಮಾಡಲಿಲ್ಲ, ಹೊಟ್ಟೆ ತುಂಬ ತಿನ್ನಲಿಲ್ಲ, ಹಾಲು ಕುಡಿಲಿಲ್ಲ, 100 ಥರ ಆಲೋಚನೆ. ಆದರೆ ಒಂದು ಪ್ರತಿಷ್ಠಾಪನೆ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಒಂದು ವಿಗ್ರಹ ಆಗಲಿ, ಒಂದು ಯಾವುದೇ ಆಗಲಿ, ಪ್ರತಿಷ್ಠಾಪನೆ ಅಂದರೆ ಒಂದು ಜೀವಶಕ್ತಿಯನ್ನು ಕೊಡುವಂಥದ್ದು. ಆ ಜೀವಶಕ್ತಿಯನ್ನು ಕೊಡುವಂತಹ ದೇವರಿಗೆ ನಿಮ್ಮ ಕಷ್ಟ ಅಂತ ಬಂದಾಗ ಹೋಗಿ ನಾಗರಕಲ್ನಲ್ಲಿ ಪ್ರತಿಷ್ಠಾಪನೆ ಮಾಡಿ ಬಂದುಬಿಟ್ರೆ ಮುಗಿದೋಯ್ತಾ? ಜೀವ ಕೊಟ್ಟ ಮೇಲೆ ಅದಕ್ಕೆ ಆಹಾರ ಕೊಡೋರು ಯಾರು? ಅದನ್ನು ಚಿಂತನೆ ಮಾಡಬೇಕಲ್ವಾ? ಅದನ್ನು ಚಿಂತನೆ ಮಾಡೋದಾದರೆ ಯಾರು ಪ್ರತಿಷ್ಠಾಪನೆ ಮಾಡಿದ್ದೀರಿ, ಪ್ರತಿಷ್ಠಾಪನೆ ಮಾಡಿದ್ದಾದ ಮೇಲೆ ಕನಿಷ್ಠ ಪಕ್ಷ ತಿಂಗಳಿಗೆ 1-2 ಸತಿನೋ, ತಿಂಗಳು ಪೂರ್ತಿ ನಿಮ್ಮ ಕೈಲಿ ಹೋಗೋಕ್ಕಾಗದಿದ್ರು ತಿಂಗಳಿಗೆ 1 ಸತಿ 2 ಸತಿನಾದರೂ ಹೋಗಿ ಆ ಸ್ವಾಮಿನೊಂದು ಪೂಜೆ ಮಾಡಿಕೊಂಡು ಲಕ್ಷಣವಾಗಿ ಮೈ ತುಂಬ ಅಭಿಷೇಕ ಮಾಡಿ, ನೀರಿನಿಂದ ಅಭಿಷೇಕ, ಅರಿಶಿಣದಿಂದ ಮೈಗೆ ಲೇಪನ, ಅದಾದ ತಕ್ಷಣ ಒಂದಿಷ್ಟು ಗೋಕ್ಷೀರ ಹಾಲು ಇದನ್ನು ಅಲ್ಲಿ ಹಾಕಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಸ್ವಾಮಿಯ ಹೆಸರು ಹೇಳಿ ನಿಮ್ಮ ಮನೆಯಲ್ಲೇ ತಪ್ಪದೀರ ಇದನ್ನಂತೂ ಮಾಡಲೇಬೇಕು. ಯಾರೇ ನಾಗ ಪ್ರತಿಷ್ಠಾಪನೆ ಮಾಡಿದ್ರು, ನಾಗ ಪ್ರತಿಷ್ಠಾಪನೆ ಮಾಡಿ ಇವತ್ತು ನಾವು ಕೈ ತೊಳ್ಕೊಂಡು ಬರ್ತೀವಿ ಅಂದರೆ ಸಾಧ್ಯ ಇಲ್ಲ. ಅದರಿಂದ ಇನ್ನೂ ಕರ್ಮಫಲಗಳು ಜಾಸ್ತಿ ಆಗಿಬಿಡುತ್ತೆ. ಆದರೆ ನಾಗ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನೀವು ಆ ನಾಗೇಂದ್ರನ ಸಾನ್ನಿಧ್ಯಕ್ಕೆ ಅಲ್ಲಿ ಹೋಗಿ ಬರಲಿಕ್ಕೆ ಆಗದಿದ್ರು ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ದೇವರ ಹತ್ರ ದೀಪ ಅಂಟಿಸುವಾಗ ನಾಗೇಂದ್ರನ ಪ್ರಾರ್ಥನೆ ಮಾಡಬೇಕು, ನಾಗದೇವರ ಪ್ರಾರ್ಥನೆ ಮಾಡಬೇಕು. ಪ್ರತಿ ದಿವಸ 2 ಸ್ಪೂನ್ ಹಾಲನ್ನಾದರೂ ನಿಮ್ಮ ಮನೆ ದೇವ್ರ ಹತ್ರ ಇಟ್ಟು, ಭಗವಂತ ಇದು ನಿನಗೇ ಸಮರ್ಪಣೆ ಅಂಥೇಳಿ ದೇವರು ತೋರಿಸಬೇಕು. ಆ ಹಾಲನ್ನು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ಇದಿಷ್ಟನ್ನು ನೀವು ಮಾಡಲೇಬೇಕು. ಇದು ಮಾಡಿದ್ರೆ ನಾಗ ಪ್ರತಿಷ್ಠಾಪನೆ ಮಾಡಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಕಷ್ಟ ಬಂತು ಅಂಥೇಳಿ ನಾಗ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಯಾರೋ ಪುರೋಹಿತರು ಹೇಳಿದ್ರು, ಜ್ಯೋತಿಷರು ಹೇಳಿದ್ರು ಅಂಥೇಳಿ ನಾಗ ಪ್ರತಿಷ್ಠಾಪನೆ ಮಾತ್ರ ಮಾಡಲಿಕ್ಕೆ ಮುಂದಾಗ್ತೀರಿ. ನಾಗ ಪ್ರತಿಷ್ಠಾಪನೆ ಮಾಡೋ ದಿವಸ ಯಥೇಚ್ಛವಾದಂಥ ಅಲಂಕಾರ, 10 ಜನ ಕರೆದು ಊಟ, ನಿಮ್ಮ ಕುಟುಂಬದವರಿಂದ ಬಂದುಕೊಂಡು ಎಲ್ಲರನ್ನೂ ಕರೆಸಿ ಅನ್ನದಾನ ಮಾಡ್ತೀರಿ.
ಅವತ್ತೊಂದು ದಿವಸ ನಾನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಎಂಬತಕ್ಕಂಥದ್ದನ್ನು 10 ಜನಕ್ಕೆ ತೋರಿಸ್ತೀರಿ. ಅಲ್ಲಿಗೆ ಒಂದು ಮಗು ಜನನ ಆಯಿತು. ಆ ಮಗು ಜನನ ಆದಮೇಲೆ ಅದರ ಲಾಲನೆ, ಅದರ ಪಾಲನೆ, ಅದರ ಒಂದು ವಿಶೇಷತೆ, ಅದರ ಮುಂದಿನ ಬದುಕು ಎಲ್ಲವೂ ಯೋಚನೆ ಮಾಡಬೇಕಲ್ವ. ಇದನ್ನು ಯಾರೂ ಯೋಚನೆ ಮಾಡೋದಿಲ್ಲ. ಇದನ್ನು ಯೋಚನೆ ಮಾಡಿದಿರ ಇನ್ನಷ್ಟು ಕರ್ಮಗಳನ್ನು ಕಟ್ಕೊಳ್ತೀರಿ. ಆದರೆ ಅದಕ್ಕೆ ಪರ್ಯಾಯ ಏನು? ನೀವೇ ಪ್ರತಿಷ್ಠಾಪನೆ ಮಾಡಬೇಕಾದ್ದಿಲ್ಲ. ನಿಮ್ಮ ಜಾತಕದಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯಾರಾದರೂ ಹೇಳಿದ್ರೆ ನಾನು ಹೇಳುವಂಥ ಒಂದು ಮಾತನ್ನು ಆಲಿಸಿ. ನೀವೇ ಪ್ರತಿಷ್ಠಾಪನೆ ಮಾಡಬೇಕಾದಂಥದ್ದು ವಿಗ್ರಹ ತಂದು ನೀವು ಪ್ರತಿಷ್ಠಾಪನೆ ಮಾಡಬೇಕಾದ್ದಿಲ್ಲ. ನೋಡಿ, ಇಂತಹ ಸ್ಥಳಗಳಲ್ಲಿ ಸಾಕಷ್ಟು ವಿಗ್ರಹ ಪ್ರತಿಷ್ಠಾಪನೆ ಆಗೋಗಿರುತ್ತೆ. ಅಂತಹ ಎಲ್ಲಿ ನಾಗನ ವಿಶೇಷವಾದ ಪ್ರತಿಷ್ಠಾಪನೆ ಆಗಿದೆ, ಎಲ್ಲಿ ಅಶ್ವತ್ಥ ಕಟ್ಟೆ ಇದೆ, ನಿಮ್ಮೂರಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದ್ದರೆ ನೀವು ಇನ್ನೊಂದು ಪ್ರತ್ಯೇಕವಾಗಿ ನಾಗರ ಕಲ್ಲು ಇಡಬೇಕಾದ್ದಿಲ್ಲ. ನಿಮ್ಮೂರಲ್ಲಿರ್ತಕ್ಕಂಥ ಅಶ್ವತ್ಥ ಕಟ್ಟೆ ಹತ್ರ ಅರಳಿ ಮರಕ್ಕೆ ಹೋಗಿ, ಅರಳಿ ಮರ, ಬೇವಿನ ಮರ ಮಧ್ಯದಲ್ಲಿ ನಾಗರ ಕಲ್ಲಿರುತ್ತೆ. ಅರಳಿ ಮರ, ಬೇವಿನ ಮರ ಮಧ್ಯದಲ್ಲಿರ್ತಕ್ಕಂಥ ನಾಗರ ಕಲ್ಲು, ಆ ನಾಗರ ಕಲ್ಲು ಹತ್ರ ನೀವೇನು ಮಾಡಬೇಕು ಆ ಕ್ರಮ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೂತ್ಕೊಳ್ಳಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಗುರುಗಳು ನಾಗರ ಪ್ರತಿಷ್ಠಾಪನೆ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಮತ್ತು ಪ್ರತಿಷ್ಠಾಪನೆಯನ್ನು ಮಾಡಿ ಅದನ್ನು ಹಾಗೆ ಬಿಡ್ತಕ್ಕಂಥದ್ದಲ್ಲ, ಅದನ್ನು ಆರೈಕೆಯಿಂದ ನೋಡ್ಕೊಳ್ಬೇಕು, ಅದಕ್ಕೆ ಪೂಜಾನುಷ್ಠಾನದ ಬಗ್ಗೆ ನಾವು ಗಮನವಿಟ್ಕೊಳ್ಬೇಕು, ನಮ್ಮ ಮನಸ್ಸಿನಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಬೇಕು, ಸ್ಮರಿಸಬೇಕೆಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಬನ್ನಿ ಮತ್ತೆ ಮುಂದುವರಿಸೋಣ. ಗುರುಗಳೇ, ನಾಗ ಪ್ರತಿಷ್ಠಾಪನೆ ಮಾಡಿ ಹೌದು ಮನೆ ಸೇರಿಕೊಂಡ್ರೆ ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ. ನಾಗ ಪ್ರತಿಷ್ಠಾಪನೆ ಮಾಡಿ ಅದರದೇ ಆದಂತಹ ಪೂಜಾನುಷ್ಠಾನವನ್ನು ಕನಿಷ್ಠ ಪಕ್ಷ ನೀವು ಮಾಡಿರುವ ಸಾನ್ನಿಧ್ಯಕ್ಕೆ ಹೋಗಿ ಬರಲಿಕ್ಕಾಗದಿದ್ರು ಅಥವಾ ಅಲ್ಲಿ ಯಾರಾದರೂ ಒಬ್ಬರನ್ನು ವ್ಯವಸ್ಥೆ ಮಾಡಿ ಆ ನಾಗನಿಗೆ ಪ್ರತಿನಿತ್ಯ ಅಥವಾ ಪ್ರತಿ ಹುಣ್ಣಿಮೆ ಅಥವಾ ವಿಶೇಷವಾದಂಥ ಒಂದು ಪರ್ವಕಾಲಗಳಲ್ಲಿ ಅಥವಾ ಈ ತರಹ ಸೃಷ್ಟಿಯ ಮುಹೂರ್ತಗಳಲ್ಲಿ ಸ್ವಾಮಿ ಅಭಿಷೇಕ ಆಗಲಿ, ಸ್ವಾಮಿ ನೈವೇದ್ಯಕ್ಕೆ ಸಿಗಲಿ, ಈ ಥರದ ವ್ಯವಸ್ಥೆ ನೀವು ಮಾಡಬೇಕು. ಮಾಡಿದ್ರೆ ನೀವು ಪ್ರತಿಷ್ಠಾಪನೆ ಮಾಡಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ಇಲ್ಲ ಯಾರೋ ಜ್ಯೋತಿಷರು ಹೇಳಿದ್ರು ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಕೆಲವರು ನನ್ನ ಹತ್ರ ಹೇಳ್ತಾರೆ ನಾವು ಕಲ್ಲು ಪ್ರತಿಷ್ಠಾಪನೆ ಮಾಡಿ ಬಂದಿದ್ದೀವಿ ಅಂತ. ಯಾವ ಕಲ್ಲು ಅಂದರೆ ಆಮೇಲೆ ನಾಗರ ಕಲ್ಲು ಅಂತಾರೆ. ಅಂದರೆ ಅದಕ್ಕೆ ಆ ಸ್ಥಾನಮಾನವನ್ನು ಅದಕ್ಕೆ ಹೇಳುವಂಥ ಕ್ರಮವನ್ನೇ ನಾವು ಅಷ್ಟೊಂದು ಕೇವಲವಾಗಿ ಯೋಚನೆ ಮಾಡ್ತಿರ್ತೀವಿ. ಅದರಿಂದ ಇನ್ನಷ್ಟು ಲೋಪದೋಷ ಅಷ್ಟೇ. ಮಾಡಿದ್ರೆ ಆಗಬಾರ್ದಾಗುತ್ತೆ ಅಂತಾರಲ್ಲ, ಅಂತಹ ಒಂದು ಪರಿಸ್ಥಿತಿಗೆ ನಾವು ಎದುರಾಗ್ಬಿಡ್ತೀವಿ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಸಮಸ್ಯೆಯನ್ನು ನಾವು ಆದಷ್ಟು ದೂರಕ್ಕೆ ಹೇಳ್ಕೊಂಡು ಹೋಗೋದಕ್ಕಿಂತ ಸಮಸ್ಯೆಯಿಂದ ಮುಕ್ತರಾಗಬೇಕು. ಬೇರೆ ಯಾರೋ ಮಾಡಿರ್ತಕ್ಕಂಥ ಪ್ರತಿಷ್ಠಾಪನೆಗೆ ನೀವು ಪೂಜೆ ಮಾಡಿದ್ರೆ ದೋಷ ಹೋಗ್ಬಿಡುತ್ತಾ, ಅಥವಾ ಇನ್ನೇನಾದ್ರು ಸಮಸ್ಯೆ ಆಗುತ್ತಾ, ಅಥವಾ ಮತ್ತೇನಾದ್ರು ತೊಂದರೆ ಬರುತ್ತಾ, ಅಥವಾ ನಮಗೆ ಪ್ರತಿಷ್ಠಾಪನೆ ಮಾಡಿರೋದ ಫಲ ಸಿಗುತ್ತಾ? ಖಂಡಿತ ಫಲ ಸಿಗುತ್ತೆ. ಒಂದು ನಾಗ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ಅಲ್ಲಿ ವಿಶೇಷವಾದ ಪೂಜಾ ಅನುಷ್ಠಾನ ಆಗಿ ಇವತ್ತು ಅವ್ರು ಕೈ ಬಿಟ್ಟಿದ್ದಾರೆ ಅಂದರೆ ನಾಳೆ ಬೆಳಗ್ಗೆ ನೀವು ಅಲ್ಲಿ ಪೂಜೆ ಮಾಡಿದ್ರೆ ಅದಕ್ಕೆ ಮತ್ತಷ್ಟು ಚೈತನ್ಯ ಬರುತ್ತೆ. ಆ ಚೈತನ್ಯದಿಂದ ನಿಮ್ಮಲ್ಲಿರೋ ದೋಷ ದೂರ ಆಗುತ್ತೆ. ಇದನ್ನೇ ಪಾಲನೆ ಮಾಡಿ, ಒಳ್ಳೆಯದಾಗಲಿ. ಆದರೆ ಇವತ್ತು ಸೃಷ್ಟಿ ಉಪವಾಸ ಇರಬೇಕು ಅಂತ ನಾನು ಮೊದಲೇ ಹೇಳಿದ್ದೀನಿ. ಉಪವಾಸ ಎಲ್ಲಿವರೆಗೂ? ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದವರೆಗೂ ಮಾತ್ರ. ಮಧ್ಯಾಹ್ನ 12 ಗಂಟೆಗೆ ಮಹಾನೈವೇದ್ಯ ದೇವರಿಗೆ. ನಿಮ್ಮ ಮನೇಲಿ ಏನು ಅಡುಗೆ ಮಾಡ್ತೀರೋ ಆ ಮಾಡಿರೋ ಅಡುಗೆನ ಭಗವಂತ ನೈವೇದ್ಯ ಮಾಡಿ. ನೈವೇದ್ಯ ಆದ ನಂತರ ಆ ನೈವೇದ್ಯ ಮಹಾಪ್ರಸಾದವನ್ನೇ, ಆ ಮಹಾಪ್ರಸಾದ ಇದು ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ, ನಾಗೇಂದ್ರನ ಅನುಗ್ರಹ ಅಂಥೇಳಿ ನಾಗೇಂದ್ರನ ಮಹಾಪ್ರಸಾದ ಅಂತ ತಾವು ಊಟ ಮಾಡಿ. ಇದು ತಪ್ಪಲ್ಲ, ಮಾಡಬಹುದು. ಹಾಗೆ ಇವತ್ತು ತಪ್ಪದಿರ ಬ್ರಹ್ಮಚಾರಿಗಳಿಗೆ ಒಟುಗಳಿಗೆ, ಆ ಬ್ರಹ್ಮಚಾರಿ ಒಟುಗಳು ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮಚಾರಿ ಅಂದರೆ 11 ವರ್ಷ ಅಥವಾ 11-12 ವರ್ಷದ ಒಳಗಿರ್ತಕ್ಕಂಥ ಬ್ರಹ್ಮಚಾರಿ. ಆ ಚಿಕ್ಕ ಹುಡುಗರಿಗೆ ಉಪನಯನ ಆಗಿದ್ದರೆ ಅಂತಹವರಿಗೆ ನಿಮ್ಮ ಶಕ್ತಿಯಾನುಸಾರ ಒಂದು ಟವಲ್ಲೋ, ಒಂದು ಪಂಚೆನೋ, ಒಂದು ವಸ್ತ್ರವೋ ಅಥವಾ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದು ಭಾಳ ವಿಶೇಷ. ಚಿಕ್ಕಬಳ್ಳಾಪುರದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದು ಸೃಷ್ಟಿಯ ಆಚರಣೆ ಇವತ್ತು ನಡೀತಾ ಇರುತ್ತೆ. ಇದು ಹಿಂದಿನ ಪದ್ಧತಿ ಭಾಳ ಅದ್ಧೂರಿಯಾಗಿತ್ತು. ನೋಡಿ, ನಡೆಯುವಂತಹ ಒಂದು ಧರ್ಮ ಕಾರ್ಯಕ್ಕೆ ಕಲ್ಲು ಹಾಕುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಅವರು ಆ ಒಳಮನಸ್ಸಿನಿಂದ ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿರ್ತಾರೋ ಅದರ ತಪ್ಪು ಒಪ್ಪು, ಆ ನಡೆಸಿದಂಥ ರೀತಿ, ಅದಾದ ಮೇಲೆ ಅದರ ಶಿಕ್ಷೆ, ಅದರ ಅನುಭವ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರರ ಸೃಷ್ಟಿ ಎಷ್ಟೋ ಕಡೆ ಮಡಿ ಉರುಳತಕ್ಕಂಥದ್ದು ಅಂತ ಒಂದು ಪದ್ಧತಿ ಇದೆ. ಮಡಿ ಉರುಳತಕ್ಕಂಥದ್ದೇನು? ಅವರಿಗೆ ಕಿವಿ ಸೋರೋದು, ಕಣ್ಣು ಕಾಣದಿರ ಆಗೋದು, ಚರ್ಮ ಬಾಧೆ ಇರೋದು, ಅಥವಾ ಏನೋ ಒಂದು ಕುಟುಂಬದ ಸಮಸ್ಯೆ ಅಂತಿದ್ದಾಗ ನಾನು ಮಡಿ ಉರುಳುತ್ತೀನಿ ಅಂತ ಹೇಳ್ತಾರೆ. ಅವರು ಮಡಿ ಉರುಳಬೇಕಾದ್ರೆ ಒದ್ದೆ ಬಟ್ಟೆಯನ್ನು ಉಟ್ಟು ಅಥವಾ ಮಡಿ ಸ್ನಾನವನ್ನು ಮಾಡಿ ಯಾರನ್ನೂ ಮುಟ್ಟದಿರ ದೇವರ ಮುಂದೆ ಬಂದು ನಿಲ್ತಾರೆ. ನಿಂತು ಮೊದಲನೇ ಪಂಕ್ತಿ ಊಟ ಆಗುತ್ತಲ್ಲ, ಅಂದರೆ ಮಹಾಪ್ರಸಾದ ಸ್ವಾಮಿಯ ಉತ್ಸವ ಆದಮೇಲೆ ಆ ವಿಶೇಷವಾಗಿರ್ತಕ್ಕಂಥ ಅನ್ನ ನೈವೇದ್ಯ ಆದಮೇಲೆ ಆ ಅನ್ನ ನೈವೇದ್ಯವನ್ನು ಊಟ ಮಾಡಲಿಕ್ಕೆ ಊಟ ಬಡಿಸಿರ್ತಾರಲ್ಲ, ಊಟ ಬಡಿಸಿರ್ತಕ್ಕಂಥದ್ದರ ಸಾನ್ನಿಧ್ಯದಲ್ಲಿ ಆ ಎಲೆ ಮೇಲೆ ಅದನ್ನು ಎಂಜಿಲು ಹಾಕಿ ಊಟ ಮಾಡಿರ್ತಕ್ಕಂಥ ಎಲೆ ಇರುತ್ತಲ್ಲ, ಊಟ ಮಾಡಿ ಕೈ ತೊಳೆಯೋಕ್ಕೂ ಮುನ್ನ
ಈ ಮಡಿ ಉರುಳತಕ್ಕಂಥವ್ರು ಆ ಎಲೆ ಮೇಲೆ ಉರುಳು ಸೇವೆ ಮಾಡ್ತಾರೆ. ಇದು ತಪ್ಪಲ್ಲ. ಎಷ್ಟೋ ಜನ ಹೇಳ್ತಾರೆ ಅದನ್ನು ಹಿಂದಿನಿಂದ ಬಂದಿರತಕ್ಕಂಥ ಕೆಲವು ಕೆಟ್ಟ ಸಂಪ್ರದಾಯ ಅಂತಲೋ ಅಥವಾ ಅದನ್ನು ಕೀಳು ಸಂಪ್ರದಾಯ ಅಂತಲೋ ಅಥವಾ ಅದಕ್ಕೆ ಇನ್ನೇನೋ ಬೇರೆ ಒಂದು ಕಲ್ಪನೆ ಕಟ್ತಕ್ಕಂಥವ್ರು. ಹಿರಿಯರು, ಅನುಭವಸ್ಥರು ಅಥವಾ ಅದನ್ನು ಮಾಡಿರ್ತಕ್ಕಂಥ ಪದ್ಧತಿ ಅದು ಯಾರೊಬ್ಬರು ಅವರ ಒಂದು ಏನೋ ಬೇಕು ಅಂತ ಮಾಡಿರ್ತಕ್ಕಂಥದ್ದಲ್ಲ. ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ, ಅದರ ಹಿಂದೆ ಒಂದು ವಿಶೇಷವಾದಂಥ ಒಂದು ಧಾರ್ಮಿಕತೆ ಇರುತ್ತೆ, ಅದರ ಹಿಂದೆ ಅದರದ್ದೇ ಆದಂಥ ಪೂಜಾ ಕ್ರಮ ಇರುತ್ತೆ. ಆ ಮಡಿ ಉರುಳತಕ್ಕಂಥದ್ದು, ಆ ಮಡಿ ಉರುಳೋರು ಏನು ಸಾಮಾನ್ಯರಲ್ಲ, ಎಲ್ಲರೂ ವಿದ್ಯಾವಂತರೇ ಇರ್ತಾರೆ. ಆದರೆ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೆ ಪರಿಹಾರ ಕಂಡಿರ್ತಾರೆ. ಆ ಕುಟುಂಬದಲ್ಲಿ ಒಬ್ಬರು ಪರಿಹಾರ ಕಂಡು ಅದನ್ನು ಮುಂದಿನ ಪದ್ಧತಿ ಆಗಿ ಬೆಳೆಸಿರ್ತಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಅನ್ನ ಸಂತರ್ಪಣೆ ಆದ ನಂತರ ಒಂದು ವಿಶೇಷವಾದಂಥ ಮಡಿ ಉರುಳೋ ಸೇವೆ ಇತ್ತು. ಆದರೆ ಈ ಕಳೆದ ಒಂದು 2-3 ವರ್ಷಗಳಿಂದಲೇ ಏನು ಆ ಮಡಿ ಉರುಳುವಂಥದ್ದಾಗಲಿ ಅನ್ನ ಸಂತರ್ಪಣೆ ಆಗಲಿ ಎಲ್ಲವೂ ನಿಂತು ಹೋಯಿತು. ಅದು ಯಾತಕ್ಕಾಗಿ ನಿಲ್ತು, ಏನಾಯಿತು, ಯಾತಕ್ಕಾಗಿ ನಿಲ್ಲಿಸಿದ್ರು ಅದು ನಮಗೆ ಗೊತ್ತಿಲ್ಲ. ಆದರೆ ಒಂದು ವಿಚಾರ ಅಂತೂ ಸ್ಪಷ್ಟೀಕರಿಸ್ತೀವಿ, ಇಂತಹ ಧಾರ್ಮಿಕ ಕೇಂದ್ರಗಳಲ್ಲಿ, ವಿಶೇಷವಾಗಿರ್ತಕ್ಕಂತಹ ಧಾರ್ಮಿಕ ಕೇಂದ್ರಗಳಲ್ಲಿ ಯಾವತ್ತೂ ಇಂತಹ ಲೋಪಕ್ಕೆ ನಾವು ದಾರಿ ಮಾಡಬಾರ್ದು. ನಡೆಯುವಂತಹ ಅನ್ನದಾನಕ್ಕೆ ಕೈಲಾದರೆ 2 kg ಅಕ್ಕಿ ನಾವು ಕೊಟ್ಟು ಅನ್ನದಾನ ಮಾಡಿ ಅಂತ ಹೇಳಬೇಕು. ಅನ್ನದಾನದಲ್ಲಿರ್ತಕ್ಕಂಥ ಪುಣ್ಯ ಮತ್ತು ಯಾವುದರಲ್ಲೂ ಇಲ್ಲ. ಹಾಗೆ ಅಲ್ಲಿ ಒಂದು ಪದ್ಧತಿ ಇರುತ್ತೆ, ಪ್ರತಿಯೊಂದು ದೇವಾಲಯಗಳಲ್ಲೂ ಒಂದೊಂದು ಪದ್ಧತಿ ಇರುತ್ತೆ. ಆ ಪದ್ಧತಿಗಳನ್ನು ನಾವು ತಪ್ಪಿಸಬಾರ್ದು. ಹಾಗೆ ಒಂದು ವಿಚಾರ, ನಿಮಗಿಷ್ಟ ಆದರೆ ನೀವು ಹೋಗಿ ಭಾಗವಹಿಸಿ, ನಿಮಗಿಷ್ಟ ಆಗಲಿಲ್ವಾ ನೀವು ದೂರ ನಿಂತ್ಕೊಳ್ಳಿ. ಮಾಡುವಂತಹ ಧರ್ಮ ಕಾರ್ಯಗಳನ್ನು, ಮಾಡುವಂಥ ಪೂಜಾ ಪದ್ಧತಿಗಳನ್ನು ನಾವು ಅದನ್ನು ವಿರೋಧ ಮಾಡಿ ಅದಕ್ಕೆ ಇನ್ನಷ್ಟು ಕರ್ಮ ಕಟ್ಕೊಳ್ಳೋದು ಬೇಡ. ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ. ಆ ಅರ್ಥವನ್ನು ಅರ್ಥ ಮಾಡ್ಕೋಬೇಕು ನಾವು. ಅದನ್ನು ಹೊರತುಪಡಿಸಿ 4 ಜನದ ಮುಂದೆ ನಿಂತು ನಾವು ಏನೋ ಮಾತಾಡ್ತೀವಿ, ನಾವು ದೊಡ್ಡವರಾಗ್ತೀವಿ ಅಂದರೆ ಆ ಕ್ಷಣಕ್ಕೆ ಮಾತ್ರ ದೊಡ್ಡವರಾಗ್ತೀವಿ. ಅದಾದ ಮೇಲೆ ನಮಗೂ ಗೊತ್ತಿಲ್ಲದಂಥ ರೀತಿ ನಮ್ಮ ಪರಿವಾರ, ನಾವು ಎಲ್ಲರೂ ಆ ಕಷ್ಟದಲ್ಲಿ ಸಿಕ್ಕಾಕ್ಕೊಳ್ತೀವಿ. ಅದು ನಮಗೆ ಬೇಡವಾದ ವಿಚಾರ. ಆದರೆ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡಿ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡೋದ್ರಿಂದ ಸ್ವಾಮಿಯ ಸಂಪೂರ್ಣ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ ರಾಶಿಫಲದ ಕಡೆ ಗಮನ ಕೊಡೋಣ. ಇವತ್ತು ಚಿಕ್ಕಬಳ್ಳಾಪುರದ ಸೃಷ್ಟಿಯ ಮುಹೂರ್ತ ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾದಂಥ ಪೂಜಾನುಷ್ಠಾನ, ಅಲ್ಲೂ ಸಹಿತ ಸ್ವಾಮಿಯ ರಥೋತ್ಸವ. ಇದಾದ ನಂತರ ಮುಂದಿನ ತಿಂಗಳು ಬರ್ತಕ್ಕಂತಹ ಸೃಷ್ಟಿ, ಅದು ಮಾಘ ಮಾಸದಲ್ಲಿ ಬರ್ತಕ್ಕಂಥ ಸೃಷ್ಟಿ, ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಇದಾದ ನಂತರ ಬರ್ತಕ್ಕಂಥ ಸೃಷ್ಟಿ ಮುಂದಿಂದು ಘಾಟಿ ಸುಬ್ರಹ್ಮಣ್ಯ, ಅದರ ಮುಂದಿನ ಸೃಷ್ಟಿ ಚಿಕ್ಕಬಳ್ಳಾಪುರದ ಸಮೀಪ ಇರತಕ್ಕಂಥ ಚಿತ್ರಾವತಿ. ಇಡೀ ಕೋಲಾರ ಡಿಸ್ಟಿಕ್ಕು, ಚಿಕ್ಕಬಳ್ಳಾಪುರ ಮೊದಲು ಕೋಲಾರ ಡಿಸ್ಟಿಕ್ಕು ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲೇ ದೊಡ್ಡದಾದಂಥ ಒಂದು ಕಲ್ಯಾಣಿ ನೋಡ್ಬೋದಾದರೆ ಅದು ಚಿಕ್ಕಬಳ್ಳಾಪುರ ಚಿತ್ರಾವತಿ. ಆ ಚಿತ್ರಾವತಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಜಾತ್ರೆ, ಅಲ್ಲಿನೂ ಸಹಿತ ಜಾತ್ರಾ ಮಹೋತ್ಸವ ನಡೆಯುತ್ತೆ. ನಾಗಲಮಡಿಕೆ ಇದೆ, ವಿದ್ರಾಶ್ವತ್ಥ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಇದೆ. ಅದರಲ್ಲೂ ಇನ್ನು ಮಂಗಳೂರು ಭಾಗ ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ. ಇವತ್ತಿನ ದಿವಸ ಮಂಗಳೂರಲ್ಲಿ ಪ್ರತಿಯೊಬ್ಬರು ಸಹಿತ ಮೊದಲೇ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ನಾಗವನ ಅಂತ ಇರುತ್ತೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಅಲ್ಲಿ ನಾಗದೇವರ ಪೂಜೆ ಇಲ್ದಿರ ಪೂಜೆಯೇ ನಡೆಯಲ್ಲ. ಪ್ರತಿಯೊಂದು ಮನೆಗಳಲ್ಲೂ ಒಂದು ನಾಗದೇವರನ್ನಿಟ್ಟು ಆರಾಧನೆ ಮಾಡ್ತಾರೆ. ಆ ತುಳಸಿ ಕಟ್ಟೆ ಹತ್ರ ಒಂದು ನಾಗದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದನ್ನು ನಾಗಬನ ಅಂತಲೂ ಎಷ್ಟೋ ಜನ ಮಾಡಿ ಬಿಟ್ಬಿಟ್ಟಿರ್ತಾರೆ. ನಾಗಬನಕ್ಕೆ ಅದಕ್ಕೆ ಅಂತ ಒಂದು 1/2 ಎಕರೆನೋ 1 ಎಕರೆನೋ ಜಾಗ ಮಾಡಿ ಅದು ನಾಗಬನ ಅಂತ ಬಿಡ್ತಾರೆ. ಅಂದರೆ ಸರ್ಪಗಳಲ್ಲಿ ಓಡಾಡ್ಕೊಂಡು ನೆಮ್ಮದಿಯಾಗಿರಲಿ, ಯಾವುದೇ ಸರ್ಪಕ್ಕೂ ತೊಂದರೆ ಆಗಬಾರದು ಎಂಬತಕ್ಕಂಥ ಚಿಂತನೆ. ಯಾಕೆಂದರೆ ಸರ್ಪಕ್ಕೆ ಅಂಥ ಒಂದು ಶಕ್ತಿ ಇದೆ. ಸರ್ಪ ಓಡಾಡಿರ್ತಕ್ಕಂಥ ಸ್ಥಳ ಇದೆಯಲ್ಲ, ಆ ಸ್ಥಳದ ಮಣ್ಣಿದೆಯಲ್ಲ, ಅದಕ್ಕೆ ಒಂದು ಶಕ್ತಿ ಇದೆ. ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಪೂರ್ವಜರು ನಡೆಸ್ಕೊಂಡು ಬಂದಿರತಕ್ಕಂಥ ಪೂಜಾ ಪದ್ಧತಿಗಳಿದೆಯಲ್ಲ, ಅನುಷ್ಠಾನಗಳಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಅದಕ್ಕೆ ಅದರದೇ ಆದಂಥ ಶಕ್ತಿ ಇದೆ, ಅದರದೇ ಆದಂಥ ಹೊತ್ತಿದೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ, ನಾಗೇಂದ್ರಾಯ ನಮಃ, ನಾಗರಾಜಾಯ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 18/12/2023 ಸೋಮವಾರ, ಸೃಷ್ಟಿ ಶತಭಿಷ ನಕ್ಷತ್ರ. ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರರ ಸೃಷ್ಟಿ ಇದೆ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಸಹಿತ ಬ್ರಹ್ಮರಥೋತ್ಸವ. ಇವತ್ತು ಕುಕ್ಕೆನಲ್ಲಿ ಬ್ರಹ್ಮರಥೋತ್ಸವ. ಆ ಕುಕ್ಕೆ ಕ್ಷೇತ್ರದಲ್ಲಂತೂ ಜನಸಾಗರ ಹಬ್ಬ ತಳಿಲಿಕ್ಕಾಗುವುದಿಲ್ಲ. ಅಂದರೆ ಆ ಸ್ವಾಮಿಯ ಪೂಜೆನೂ ಹಾಗೇ ಇರುತ್ತೆ, ಅಲ್ಲಿನ ಒಂದು ಪವಾಡವೂ ಹಾಗೇ ಇದೆ, ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನಾಗನ ಆರಾಧನೆಯೂ ಹಾಗೇ ಇದೆ. ಅಲ್ಲೂ ಸಹಿತ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಮಡಿ ಉರುಳುವಂಥ ಪದ್ಧತಿ ಇತ್ತು. ಆದರೆ ಮಧ್ಯದಲ್ಲಿ ಒಂದಷ್ಟು ಜನ ಈ ಮಡಿ ಉರುಳೋದ್ರ ಬಗ್ಗೆ ಒಂದು ದೊಡ್ಡ ಧ್ವನಿಯನ್ನೆತ್ತಿ
ಆ ಸೇವೆಯನ್ನು ಸುಮಾರು ಕಡೆ ನಿಲ್ಲಿಸಿದ್ದಾರೆ. ಇರಲಿ, ಅದು ಅವರವರಿಗೆ ಬಿಟ್ಟ ವಿಚಾರ. ಆದರೆ ಹಿಂದಿನ ಪದ್ಧತಿಗಳೇನಿದೆಯೋ ಆ ಪದ್ಧತಿಗಳನ್ನು ತೆಗೆಯೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ತೆಗಿಬಾರ್ದು. ಅದರದ್ದೇ ಆದಂತಹ ಫಲ ಇದೆ. ಹಾಗೆ ಭಕ್ತರು ನಂಬಿ ಅದರ ಸೇವೆ ನಡೆಸುವಂಥವರಿಗೆ ಅದನ್ನು ನಾವು ದೂರ ಮಾಡಬಾರ್ದು. ಅವರವರ ಸೇವೆ ಅವರು ಅಂದುಕೊಂಡಿದ್ದಾರೆ, ಅವರ ಸೇವೆ ನಡೆಸ್ತಾ ಇದ್ದಾರೆ. ಹಿಂದಿನ ಪರಂಪರೆ, ಹಿಂದಿನ ಕುಟುಂಬ, ಹಿಂದಿನ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಸೇವೆಗಳನ್ನು ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಇವತ್ತು ವಟುಗಳ ಪೂಜೆ, ಸುಬ್ರಹ್ಮಣ್ಯೇಶ್ವರರ ವಟುಗಳ ಪೂಜೆ ಅಂದರೆ ಬ್ರಹ್ಮಚಾರಿಗಳಿಗೆ ವಿಶೇಷವಾದ ಸ್ಥಾನಮಾನ ಇವತ್ತು ಕೊಡ್ತಾರೆ. ಬ್ರಹ್ಮಚಾರಿಗಳನ್ನು ಪೂಜೆ ಮಾಡಿ ಅವರಿಗೆ ವಸ್ತ್ರವನ್ನು ದಾನ ಮಾಡಿ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಮನೆಯಲ್ಲಿ ಬಹಳ ಮಡಿಯಿಂದ, ಬೇರೆ ಯಾವ ವ್ರತಾನುಷ್ಠಾನದಲ್ಲೂ ಸಹಿತ ಇಷ್ಟು ಮಡಿ ನೋಡಿಸಲ್ಲ. ಆದರೆ ಸುಬ್ರಹ್ಮಣ್ಯೇಶ್ವರನಿಗೆ ಮಾತ್ರ, ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಸುಬ್ರಹ್ಮಣ್ಯೇಶ್ವರನಿಗೆ ಪೂಜೆ ಮಾಡಬೇಕಾದ್ರೆ ಮಡಿ ಬಹಳ ಮುಖ್ಯ ಅಂತ. ಸುಬ್ರಹ್ಮಣ್ಯೇಶ್ವರ ಎಲ್ಲಿ ಆಟ ಆಡಿದ್ರೂ ನಾಗನ ಹತ್ರ ಆಟ ಆಡಬಾರ್ದು ಅಂತ ಹೇಳ್ತಾರೆ. ನಾಗೇಂದ್ರನ ಪೂಜೆ, ನಾಗೇಂದ್ರನ ಆರಾಧನೆ ಅಷ್ಟು ವಿಶೇಷವಾದ್ದು. ಹಾಗಾಗಿ ಇವತ್ತು ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲೆಲ್ಲಿ ಹತ್ತಿರ ಇದೆಯೋ, ಈಗ ಬೆಂಗಳೂರಿಗೆ ಸಮೀಪ ಅಂದರೆ ಘಾಟಿ ಕ್ಷೇತ್ರ, ವಿದ್ರಾಶ್ವತ್ಥ, ನಾಗಲಮಡಿಕೆಯಲ್ಲಿ ಒಂದು ಅದ್ಭುತವಾದಂಥ ಕಾಯಕವೇ ಇದೆ, ವಿಶೇಷವಾದಂಥ ಅನುಷ್ಠಾನವೂ ಇದೆ. ಹೇಳ್ತಾ ಹೊರಟ್ರೆ ಈ ದಿನ ಪೂರ್ತಿ ಸಾಕಾಗೋದಿಲ್ಲ. ಅಷ್ಟು ವಿಶೇಷವಾದಂಥ ಫಲ ನಾಗೇಂದ್ರನ ಅನುಗ್ರಹದಿಂದ ಎಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಮುಂದಿನ ಭಾಗದಲ್ಲಿ ರಾಶಿ ಫಲದತ್ತ ಗಮನ ಹರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ನಾಗರ ಪ್ರತಿಷ್ಠಾಪನೆ ಬಗ್ಗೆ ತಿಳ್ಕೊಂಡ್ವಿ. ಸೃಷ್ಟಿ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬಗ್ಗೆ, ಭಗವಂತನ ಪೂಜಾನುಷ್ಠಾನದ ಬಗ್ಗೆ ನಾವು ಹೇಗೆ ಕ್ರಮಗಳನ್ನು ಅನುಸರಿಸಬೇಕು, ಭಗವಂತನ ಪೂಜಾನುಷ್ಠಾನದಲ್ಲಿ ನಾವು ಹೇಗೆ ನಿರತರಾಗಬೇಕು ಎಂಬತಕ್ಕಂಥದ್ರ ಬಗ್ಗೆಯೂ ಕೂಡ ಒಂದಿಷ್ಟು ವಿಚಾರವನ್ನು ಗುರುಜಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲವನ್ನು ತಿಳ್ಕೊಳ್ಬೇಕಲ್ವಾ ಗುರುಗಳೇ? ಹಾಗಾಗಿ ಇವತ್ತಿನ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡಿ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಫಲದತ್ತ ಗಮನ ಹರಿಸೋಣ. ಒಳ್ಳೆಯದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡೋಣ. ಸೃಷ್ಟಿಯಾದ್ದರಿಂದ ನಾಗದೇವರ ಪ್ರಾರ್ಥನೆ ಮಾಡ್ತಾ ನಾಗೇಂದ್ರನ ಪೂಜಾ ಅನುಷ್ಠಾನ, ಎಲ್ಲಿ ನಾಗನಿಗೆ ವಿಶೇಷವಾದಂಥ ಒಂದು ಆರಾಧನೆ ನಡೆಯುತ್ತೋ ಅಲ್ಲಿ ನೀವೆಲ್ಲರೂ ಸಿದ್ಧ ಹೋಗಿ ಭಗವಂತನ ದರ್ಶನ ಮಾಡಿ ಅಲ್ಲಿ ಸಿಗುವಂಥ ಮಹಾಪ್ರಸಾದವನ್ನು ಎಲ್ಲರೂ ಸ್ವೀಕರಿಸೋಣ. ಯಾಕೆಂದರೆ ಇವತ್ತಿನ ದಿವಸದ ಆ ಪ್ರಸಾದದ ಒಂದಗಳನ್ನೂ ಅದು ಅಮೃತೋಪಾದಿಯಲ್ಲಿ ಕೆಲಸ ಮಾಡುತ್ತೆ. ಅಂತಹ ವಿಶೇಷವಾದಂಥದ್ದಿದೆ. ಯಾರೂ ದಡ್ರಲ್ಲ, ಯಾರೂ ಅವಿದ್ಯಾವಂತರಲ್ಲ, ಅಥವಾ ಯಾರೋ ಮಾಡ್ತಾರೆ ಅಂತ ಮಾಡ್ತಕ್ಕಂಥದ್ದಲ್ಲ. ಅನುಭವ ಇರತಕ್ಕಂಥವರು ಅನುಭವಸ್ಥರ ಮಾತಿನಲ್ಲೇ ಇಂಥದ್ದೊಂದು ಶಕ್ತಿ ಇರುತ್ತೆ. ಅದನ್ನು ಆಲಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ಫಲಾಫಲಗಳಲ್ಲಂತೂ ಸಾಕಷ್ಟು ಅನುಭವದ ಮಾತಿದೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಬೇಕಾಗಿದೆ. ಇವತ್ತು ಯಾರೆಲ್ಲ ಮೇಷರಾಶಿಯಲ್ಲಿರ್ತೀರಿ, ಇವತ್ತು ಏನೇ ಚಿಂತನೆ ಮಾಡಿದ್ರೂ ಅದರಿಂದ ಒಂದಿಷ್ಟು ಒಳಿತನ್ನು ಕಂಡು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಒಳ್ಳೆಯದು. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಜೊತೆಗೆ ಒಂದಿಷ್ಟು ಚಂಚಲತೆ ಜಾಸ್ತಿ ಆಗುತ್ತೆ. ಇದ್ದಕ್ಕಿದ್ದಂಗೆ ರೌದ್ರ ನರ್ತನ ಮಾಡ್ತೀರಿ, ಕೋಪದ ಮಾಡ್ಕೊಳ್ತೀರಿ. ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪದಿಂದ ಮೂಗು ಕುಯ್ಕೊಂಡ್ರೆ ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಇದು ನನ್ನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಬಾರಿ ಹೇಳಿದ್ದೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಕೋಪದಿಂದ ನಿಮ್ಮನ್ನು ನೀವು ಶಿಕ್ಷೆ ಕೊಟ್ಕೋಬೋದು ಬಿಟ್ಟರೆ ಬೇರೊಬ್ಬರಿಗೆ ನೀವೇನೂ ಮಾಡಲಿಕ್ಕಾಗೋದಿಲ್ಲ. ಆ ಕ್ಷಣದಲ್ಲಿ ನೀವು ನೋಡಿದ್ರೆ ಇನ್ನೂ ಒಂಥರ ನಗಪಾಟ್ಲಾಗುತ್ತೆ, ಒಂಥರ ಹಾಸ್ಯಾಸ್ಪದವಾಗಿಬಿಡುತ್ತೆ. ಅದರಿಂದ ಮೇಷರಾಶಿಯವರಿಗಿರ್ತಕ್ಕಂಥ ಆ ಮಂಡತನದ ಕೋಪ ಇವತ್ತು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಶಾಂತಿ ಸಮಾಧಾನವಾಗಿ ನಗನಗ್ತಾ ಇರತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಕುಟುಂಬದ ಹಿರಿಯರು ಏನು ಹೇಳ್ತಾರೆ ಅದನ್ನೇ ಪಾಲನೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರು ಹೇಳುವ ಮಾತನ್ನು ಸ್ವಲ್ಪ ಆಲಿಸೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇವತ್ತು ದೇವಿಯ ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹೀಗೆ ದೇವಿಯನ್ನು ಆರಾಧನೆ ಮಾಡೋದ್ರಿಂದ, ದೇವರ ಕೃಪಾಶೀರ್ವಾದ ಪಡೆಯೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಲಾಭದಾಯಕವಾಗಿರ್ತಕ್ಕಂಥ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ವಾರದ ಮೊದಲನೇ ದಿವಸ
ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ನಾಗೇಂದ್ರನ ಆರಾಧನೆ ಮಾಡ್ತಾ ನಾಗದೇವರ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ಯಾವುದೇ ಸಮಸ್ಯೆಗಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಸಾಧ್ಯವಾದರೆ ಒಂದಚ್ಚು ಬೆಲ್ಲ ತೆಗೆದುಕೊಂಡು ಬೆಲ್ಲದಚ್ಚದ ಮೇಲೆ ಒಂದು ತುಪ್ಪದ ಬತ್ತಿಯನ್ನು ಇಟ್ಟು ದೇವರಿಗೆ ಒಂದು ಆರತಿಯನ್ನು ಮಾಡೋದ್ರಿಂದ ತುಂಬ ಒಂದು ವಿಶೇಷವಾದಂಥ ಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯವರು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮೂಗಿಂತದಲ್ಲಿ ಕೋಪ ಬರುತ್ತೆ. ಇವತ್ತು ಯಾವುದೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಯಾರೂ ಮಾಡ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ನೀವು ತಲೆಬೊಗ್ಗಿಸ್ಬೇಕಾಗತ್ತೆ. ಜೊತೆಗೆ ಅಂದುಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಸಹಿತ ಕಾರ್ಯಸಿದ್ಧಿ ಆಗ್ತಿಲ್ವಲ್ಲ ಎಂಬತಕ್ಕಂಥ ಚಿಂತನೆ ಎದುರಾಗ್ತಿರುತ್ತೆ. ಆದರೆ ಇವತ್ತೇ ನೀವು ಮತ್ತೊಂದು ಅದೃಷ್ಟ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಾಗನ ಆರಾಧನೆ ನಡೆಸೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕೊಟ್ಟು ತೆಗೆದುಕೊಳ್ಳೋದಕ್ಕೆ ಇವತ್ತು ವಿಶೇಷವಾದ ದಿನ ಅಲ್ಲ. ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ವ್ಯವಹಾರಗಳು ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ನಿಂತ್ಕೊಂಡು ಕೆಲಸ ನೋಡಿ. ಹಾಗೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಒಳ್ಳೆಯ ಸಮಂಜಸ್ಕರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಅದರಿಂದ ಒಳ್ಳೆಯ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟದ್ದು. ಬಹುಶಃ ಈ ತಂಪಿನಿಂದ ಭಾಳಷ್ಟು ಕೋಲ್ಡ್ ಇರೋದ್ರಿಂದ, ತಂಪಾಗ್ತಾ ಇರೋದ್ರಿಂದ ಚರ್ಮ ಬಿರುಕಿಡುವಂಥದ್ದು ಅಥವಾ ಬಿಸಿಲಿನ ತಾಪಮಾನ ಬಂದರೂ ಹಾಗಾಗುತ್ತೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಯಾಕೋ ಚರ್ಮಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗ್ಬೋದು. ಇವತ್ತು ಭಾಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿದ್ದು ಹೆಚ್ಚಿನ ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಪಡಿರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ 11 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೂ ಯಾರಿಗಾದರೂ ಸರಿ ನಿಮ್ಮ ಕೈಲಾದಷ್ಟು ಏನಾದರೂ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹುತ್ತದ ಮಣ್ಣನ್ನು ತಪ್ಪದಿರ ಕರ್ಕಾಟಕ ರಾಶಿಯವರು ನಿಮ್ಮೆರಡೂ ಕಣ್ಣಿನ ರೆಪ್ಪೆಗಳಿಗೆ, ಎರಡೂ ಕಿವಿ ಹಾಳೆಗಳಿಗೆ, ಎದೆಗೂಡಿಗೆ ಹಚ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳಲ್ಲಿ ಅದೃಷ್ಟ ತಂದುಕೊಳ್ಬೋದು. ಹೆಚ್ಚಿನ ಇವತ್ತು ಕೆಲಸ ಕಾರ್ಯಗಳಲ್ಲಿ ಲಾಭವೇ ಇದೆ. ಇವತ್ತು ಬರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳತಕ್ಕಂಥ ಕಾಲ. ಇವತ್ತು ಯಾವುದೇ ಯೋಗ ಫಲವನ್ನು ಮತ್ತಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಒಂದಿಷ್ಟು ದಪ್ಪ ಅರಿಶಿಣವನ್ನು ನೀರಲ್ಲಿ ಕಲಸಿ ಆ ಅರಿಶಿಣದ ನೀರನ್ನು ಯಾವುದಾದ್ರು ಗಿಡ ಮರಗಳಿಗೋ ಅಥವಾ ನೀವೊಂಚೂರು ಪ್ರೋಕ್ಷಣೆ ಮಾಡಿಕೊಂಡು ತದನಂತರ ಆಚೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಅರಿಶಿಣದ ನೀರು. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾಡೋದಾದರೆ ನಿಮಗೆ ಟೈಮು ಸಮಯ ಇದ್ದರೆ ಹತ್ತಿರದಲ್ಲಿ ಎಲ್ಲಾದರೂ ನಾಗರಕಲ್ಲಿದ್ದರೆ ಸಿಂಹರಾಶಿಯವರು ತಪ್ಪದೇರ ನಾಗರಕಲ್ಲು ಎಲ್ಲಿದೆಯೋ ಫಸ್ಟ್ ಒಂದು ಕೊಡ ನೀರು ಹಾಕಿ ಅದಾದ ನಂತರ ಸ್ವಲ್ಪ ಅರಿಶಿಣ ತಗೊಳ್ಳಿ. ಆ ನಾಗೇಂದ್ರನಿಗೆ ನಾಗರಕಲ್ಲಿಗೆ ಮೈ ತುಂಬ ಅರಿಶಿಣ ಹಚ್ಚದ ಮೇಲೆ ಆ ಅರಿಶಿಣವನ್ನೇ ಒಂದು ಸ್ವಲ್ಪ ಹಣೆಗೆ ಹಚ್ಕೊಳ್ಳಿ. ಇದರಿಂದ ತುಂಬ ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಇನ್ನೊಂದು ಅದೃಷ್ಟ ಏನಪ್ಪ ಅಂದರೆ ಆರೋಗ್ಯದಲ್ಲಿ ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆ ಇದ್ದರೂ ಆ ಸಮಸ್ಯೆನ ಅಲ್ಲಿಂದಲೇ ದೂರ ಮಾಡಿಕೊಂಡು ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಆರೋಗ್ಯಕರವಾದಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸೋದ್ರಿಂದ ಒಳ್ಳೆ ಆರೋಗ್ಯ, ಒಳ್ಳೆ ನೆಮ್ಮದಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣ ಬೆಳೆಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಕಾಲದ ನಿರ್ಣಯವೂ ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬೇರೆ ಬೇರೆ ಥರ ಆಲೋಚನೆ ಮಾಡಿ ಇಲ್ಲದ ತೊಂದರೆಗೀಡಾಗುವಂಥ ಪರಿಸ್ಥಿತಿಯಲ್ಲಿರ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ಇವತ್ತು ನೀವು ಹಾಕುವ ಹೆಜ್ಜೆನಲ್ಲಿ ಏನಾದರೂ ಲಾಭ ಗಳಿಸಬೇಕಾದ್ರೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಏನು ಹೇಳಿದ್ದಾರೋ ಅದನ್ನೇ ಪಾಲನೆ ಮಾಡತಕ್ಕಂಥದ್ದು. ಇವತ್ತು ಸ್ವಂತ ಬುದ್ಧಿ ಅನ್ನೋದಕ್ಕಿಂತ ಮತ್ತೊಬ್ಬರ ಮಾರ್ಗದರ್ಶನದಲ್ಲಿ ನೀವು ಲಾಭವನ್ನು ಗಳಿಸ್ಬೋದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಾಡುವಂತಹ ಕಾಯಕದಲ್ಲಿ ಏನಾದರೂ ಒಂದು ಕಾರ್ಯಸಿದ್ಧಿ ಆಗಬೇಕಾದರೂ ಆ ಕಾರ್ಯಸಿದ್ಧಿಯ ಫಲ ಗುರು ಹಿರಿಯರ ಆಶೀರ್ವಾದದಂತಲೇ ಇರಬೇಕು. ಹಾಗಾಗಿ ಇವತ್ತಿನ ಕಾಲದಲ್ಲಿ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಈ ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಇವತ್ತು ಯಾವುದನ್ನು ಆಲೋಚನೆ ಮಾಡಿದ್ರು ಯಾವುದು ಬೇಕು ಬೇಡ ಅಂತಕ್ಕಂಥದ್ದನ್ನು ಭಾಳ ಕನ್ಫ್ಯೂಷನಲ್ಲೇ ಇರ್ತೀರಿ. ಇವತ್ತು ಎಲ್ಲವೂ ಸಹಿತ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅಂತಲ್ಲ, ಸಣ್ಣ ಸಣ್ಣ ವಿಚಾರವೂ ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೋಬೇಕಾಗತ್ತೆ. ಆದರೂ ತಾವು ಧರಿಸುವಂಥ ವಸ್ತ್ರದ ವರ್ಣ ಯಾವುದೇ ಬಣ್ಣದ್ದಾದರೂ ಒಂದು ಬಿಳಿಯ ಬಣ್ಣದ ಒಂದು ಕರ್ಚೀಫನ್ನಾದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಮನಸ್ಸಿಗಷ್ಟು ಶಾಂತಿ, ಮನಸ್ಸಿಗಿಷ್ಟು ಶಾಂತಿಯಾಗಲಿ ಅಥವಾ ನೆಮ್ಮದಿ ಆಗಲಿ, ಅಥವಾ ಮಾಡೋ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಯಾರೊಬ್ಬರ ಮಾತನ್ನು ಆಲಿಸ್ತೀರ, ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನಷ್ಟೇ ಮಾಡ್ತಾ ಮುಂದೆ ನಡೆದ್ರೆ ಖಂಡಿತ ಒಳ್ಳೆ ಫಲ ಆಗುತ್ತೆ, ಅದರಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಆದಷ್ಟು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ, ಹನುಮನ ಆರಾಧನೆಯಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಇವತ್ತು ಸೃಷ್ಟಿಯಾದ್ರಿಂದ ಮಧ್ಯಾಹ್ನ 12 ಗಂಟೆಯಿಂದ 4 ತನಕ, 12 ರಿಂದ 4 ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಯಾರಾದರೂ ಏನು ಬಡಬಗ್ಗರಿಗೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ಅಥವಾ ಪ್ರಾಣಿ ಪಕ್ಷಿಗಳಿಗೋ, ದನಕರುಗಳಿಗೋ ಒಟ್ಟಾರೆ ಒಂದಿಷ್ಟು ಅನ್ನದಾನವನ್ನು ಅಥವಾ ಹಣ್ಣು ಹಂಪಲುಗಳನ್ನು, ದವಸ ಧಾನ್ಯಗಳನ್ನು ದಾನವಾಗಿ ಕೊಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಇನ್ನೊಂದು ಅದೃಷ್ಟ ಏನಪ್ಪ ಅಂದರೆ, ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:15 ಏನೇ ವ್ಯವಹಾರ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯನೂ ಬೇಕು. ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಈ ಸಮಯದಲ್ಲಿ ಮತ್ತಷ್ಟು ಲಾಭ ಇದೆ. ಆದರೆ ಶುಭ ಸಂಧ್ಯಾಕಾಲ ತಪ್ಪದೇರ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಸುಬ್ರಹ್ಮಣ್ಯೇಶ್ವರರ ಹೆಸರಲ್ಲಿ ಒಂದಿಷ್ಟು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ, ಅಥವಾ ಹುತ್ತದ ಮಣ್ಣಿನ ಪ್ರಸಾದ, ಆ ಮಹಾಮೃತ್ತಿಗೆ ಪ್ರಸಾದವನ್ನು ಕಿವಿಗೂ ಮತ್ತು ಕಣ್ಣುಗಳಿಗೂ ಹಚ್ಚೋದ್ರಿಂದ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿ ಸಿದ್ಧಿಪಡಿಸಿಕೊಂಡು ಫಲಾಫಲಗಳಲ್ಲಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಇವತ್ತಿನ ದಿವಸ ಸ್ವಲ್ಪ ನಿಷ್ಠೂರಕ್ಕೊಳಗಾಗಬೇಕಾಗತ್ತೆ. ಮಾಡುವ ಎಲ್ಲ ಧರ್ಮ ಕಾರ್ಯಗಳು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹಿತ ನಿಮ್ಮದೇ ಆದಂತಹ ಮೇಲುಗೈ ಸಾಧಿಸ್ತೀರಿ. ಆದರೆ ಬೇಡವಾದ ವಿಚಾರಗಳನ್ನು ಅಷ್ಟೇ ತಲೆಗೆ ಹಾಕ್ಕೊಳ್ತೀರಿ. ಅದರಿಂದ ಸರಿ ತಪ್ಪಿನ ಸರಿಯಾದ ಮಾರ್ಗ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಆದರೆ ಅದೃಷ್ಟ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಧನುರಾಶಿಯವರು ಯಾವುದಕ್ಕೂ ಹೆದರೋದು ಬೇಡ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಇನ್ನೊಂದು ಲಾಭ ಸಿಗಬೇಕಾದ್ರೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇನ್ನಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಿ. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ಳೋದು ಬಹಳ ಉತ್ತಮ. ಆದರೆ ಮಕರ ರಾಶಿಯವರಿಗೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಮುಂಬರ್ತಕ್ಕಂಥ ದಿನದಲ್ಲಿ ಇರ್ತಕ್ಕಂಥ ಅದೃಷ್ಟ ಬೇರೆ, ಆದರೆ ಈಗ ಪ್ರಸ್ತುತ ಹೆದರಿಸಬೇಕಾಗಿರ್ತಕ್ಕಂಥ ಸಮಯ ಬೇರೆ ಇದೆ. ಹಾಗಾಗಿ ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಆತ್ಮೀಯರಾಗಲಿ, ಅಥವಾ ನಿಮ್ಮ ಮನಸ್ಸಿಗೆ ಸರಿ ಅನಿಸೋದನ್ನು ಒಮ್ಮೆ ಅಲ್ಲ 2 ಸತಿ ಆಲೋಚನೆ ಮಾಡಿ ಅದನ್ನು ತೀರ್ಮಾನಕ್ಕೆ ತಗೊಳ್ಳಿ. ಅದರಲ್ಲೂ ಭೂಮಿಯಿಂದ ಸಂಬಂಧಪಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 2 ರಿಂದ 4:20 ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಜವಾಬ್ದಾರಿತನ, ಈ ಸಮಯದಲ್ಲಿ ಸ್ವಲ್ಪ ಮೈಕೈ ನೋವು, ಆರೋಗ್ಯ ಸರಿಯಿಲ್ಲದೆ ಆಗುವಂಥದ್ದು, ಅಥವಾ ನಿಮ್ಮನ್ನು ಮತ್ತೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇರತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಮಾತು ನೀವು ಸರಿಯಾಗಿ ಆಲಿಸದೇ ಇರತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಎದುರಾಗ್ಬೋದು. ಸ್ವಲ್ಪ ಜವಾಬ್ದಾರಿ ಇರಲಿ, ಜಾಗ್ರತೆ ಇರಲಿ.
ಆದರೆ ಇವತ್ತು ಸಾಧ್ಯವಾದರೆ ಎಲ್ಲಾದರೂ ನಿಮ್ಮ ಯಾವುದಾದ್ರೂ ದೇವಸ್ಥಾನದಲ್ಲಿ ಯಾವುದೇ ದೇವಾಲಯ ಪರವಾಗಿಲ್ಲ, ಎಳ್ಳೆಣ್ಣೆಯಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಮತ್ತಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ದೇವಿಯ ಸಾನ್ನಿಧ್ಯ, ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಯಾವುದಾದ್ರು ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು, ಸಾಧ್ಯವಾದರೆ ದೇವರ ದರ್ಶನ, ಪುಣ್ಯಕ್ಷೇತ್ರ ದರ್ಶನ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಗರ್ಭಿತವಾದಂಥ ಒಂದಷ್ಟು ಚಿಂತನೆಯನ್ನು ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹವನ್ನು ಪಡೆಯೋದ್ರಿಂದ ಇನ್ನಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಬೆಳೆಸುವಂಥದ್ದು, ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡ್ತಕ್ಕಂಥದ್ದು, ವಾರದ ಮೊದಲನೇ ದಿವಸ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಆಗ್ತಿದೆ ಅಂತ ಮನಸ್ಸಿಗೆ ನೋವುಂಟು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಸರಿಸುಮಾರು ಮಧ್ಯಾಹ್ನ 12 ಗಂಟೆವರೆಗೂ ಹೀಗೇ ನಡೆಯುತ್ತೆ. 12ರ ನಂತರ ಅಂದರೆ ಈ ಶುಭ ದಿನ ಮಧ್ಯಾಹ್ನ 12 ಗಂಟೆಯ ನಂತರ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ. ಆದರೆ ಒಂದಿಷ್ಟು ಹಳದಿ ಬಣ್ಣದ ಪುಷ್ಪ ಅಥವಾ ಒಂದಿಷ್ಟು ಅರಿಶಿನ ಅಥವಾ ಹಳದಿ ಬಣ್ಣದ ವಸ್ತ್ರ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗಲಿ ನಿಮ್ಮ ಕೈಲಿ ಯಥಾಶಕ್ತಿ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಆಯಾ ಕ್ಷಣದಲ್ಲಿ ಬಂದೊದಗುವಂಥ ಯಾವುದೇ ಗಂಡಾಂತರವಾದರೂ ಅದನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀರಾ? ನಮಸ್ತೆ. ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಶಿರಾತ್ರ ತಾವರೆಕೆರೆ ಅಂತ ಗುರುಜಿ. ಓಹೋ, ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ಪುಷ್ಪಲತಾ ಅಂತ. ಪುಷ್ಪಲತಾ ಅಂತ ಹೇಳಿ ಗುರುಜಾ ನಮ್ಮ ಜೊತೆ ಇದ್ದಾರೆ. ಅಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಖುಷಿ ಆಗ್ತೈತೆ. ಒಳ್ಳೇದಾಗಲಿ ತಾಯಿ, ಹೇಳಮ್ಮ. ನಿಮ್ಮನ್ನ ನನ್ನ ತಾಯಿ ಸ್ಥಳಕ್ಕೆ ಒಂದ್ಸತಿ ನೋಡ್ಬೇಕು ಗುರುಜಿ. ಬಾಮ್ಮ, ಆಶ್ರಮಕ್ಕೆ ಬಾ, ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡು. ಅಲ್ಲಿ ಒಂದು ಪುಣ್ಯಕ್ಷೇತ್ರನೇ ಇದೆ. ಮಹರ್ಷಿ ಮಂದಿರಕ್ಕೆ ಬಾ, ಆಶ್ರಮಕ್ಕೆ ಬಾ, ನಾನು ಅಲ್ಲೇ ಇರ್ತೇನೆ. ನನ್ನೂ ನೋಡ್ಬೋದು, ಸ್ವಾಮಿನೂ ದರ್ಶನ ಮಾಡ್ಬೋದು. ನೀನು ಹೇಳ್ತಾ ನನ್ನ ಆರೋಗ್ಯ ಸಮಸ್ಯೆ ಇರ್ಬೇಕು ಗುರುಜಿ. ಏನು ತೊಂದರೆ ಇದೆಮ್ಮ? ಜಾಸ್ತಿ ಗೇಟಾಗ ಬೀದಿಗೆ ಹೋಗುತ್ತೆ. ಹ್ಞೂ ಇಲ್ಲ, ಮನೆಯದು ಗಂಡು ಮಕ್ಕಳಿಲ್ಲ ಸ್ವಾಮೀಜಿ. ನಮ್ಮ ಅಪ್ಪ ನಮ್ಮ ಅಣ್ಣ ಸತ್ತೋಗಿದ್ದಾರೆ. ನನ್ನ ಗಂಡ ಮನೆ ಬಿಟ್ಟು ಹೋಗೋಣ. ಅಯ್ಯೋ, ಮನೆ ಇದ್ದಲ್ಲ ಗುರುಜಿ, ಅವನಿಗೂ ಮನೆ ಇಲ್ಲ, ಏನಿಲ್ಲ. ನಿಮಗೆ ಮಕ್ಕಳು ಎಷ್ಟು ಜನ? ಒಂದು ಗಂಡು ಒಂದು ಹೆಣ್ಣು. ಓದ್ತಾ ಇದ್ದಾರಾ ಮಕ್ಕಳು? ಒಬ್ರು 7ನೇ ಕ್ಲಾಸಸ್ ಗುರುಜಿ, ಒಬ್ರು 6. ಚಿಂತೆ ಮಾಡಬೇಡಿ, ಮಕ್ಕಳನ್ನು ಚೆನ್ನಾಗಿ ಓದಿಸಿ. ಮನೆಯವ್ರು ಏನು ಕೆಲಸ ಮಾಡ್ತಿದ್ರು? ಬ್ಯಾಂಕ್, DCC ಬ್ಯಾಂಕಿಗೆ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾರೆ ಗುರುಜಿ. ಅದಕ್ಕೆ ಹೇಳೋದು ವಿದ್ಯೆ ನಮ್ಮ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕ್ತಾ ಇದ್ದೆ ಗುರುಜಿ. ಇರಲಿ, ಆಲೋಚನೆ ಆರೋಗ್ಯ ಸಮಸ್ಯೆ, ಇಲ್ಲಿ ಜನಗಳದ್ದು ತೊಂದರೆ ಜಾಸ್ತಿ ಗುರುಜಿ. ಅದಿದ್ದೇ ಇರುತ್ತಮ್ಮ. ಜನಗಳು ಎಲ್ಲಿ ತೊಂದರೆ ಕೊಡಲ್ಲ ಹೇಳು? ಎಲ್ಲರಿಗೂ ಒಂದಲ್ಲ ಒಂಥರ ತೊಂದರೆ ಕೊಡ್ತಾರೆ. ಅವರವ್ರ ಬದುಕು ಅವ್ರನ್ನ ನೋಡಿಕೊಂಡ್ರೆ ಸಾಲದು. ಅವರು ಅವ್ರು ತಿಂತಕ್ಕಂಥ ಊಟದ ಎಲೆಯಲ್ಲಿ ಅಲ್ಲಿ ಒಂದು ಹೇಳಬೇಕಾದ್ರೆ ಬೇರೆ ಥರನೇ ಸಮಸ್ಯೆ ಇದ್ರೂ ಇನ್ನೊಬ್ರು ಎಲೆನೇ ಬಗ್ಗೆ ನೋಡೋದು ಜಾಸ್ತಿ. ಅದಕ್ಕೆ ಜನದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೋಗಂಗಿಲ್ಲ ಗುರುಜಿ, ಮಕ್ಕಳು ಬಿಟ್ಟು ಜಗಳ ಅಂದ್ರೆ ಜಗಳ ಮನೆ ಹತ್ರ ಅಕ್ಕಪಕ್ಕ ಎಲ್ಲ. ಆಲೋಚನೆ ಮಾಡ್ಬಿಡಮ್ಮ. ಮಕ್ಕಳು ಕೈಕೊಂಡು ಮನೆ ಹತ್ರ ನಾನೇ ಇರ್ತೀನಿ, ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಬೇಡಿ ಸಿಗ್ತೀನಿ ಗುರುಜಿ. ಎಷ್ಟು ದಿನ ಕಾಲ್ ಮಾಡಿದ್ರೆ ಸಿಕ್ಲಿಲ್ಲ, ಇವತ್ತು ಸಖತ್ತು ಖುಷಿ ಆಗ್ತೈತೆ. ಒಳ್ಳೇದಾಗ್ಲಿ.
ನಿಮ್ಮ ಖುಷಿ, ನಿಮ್ಮ ಆನಂದ, ನಿಮ್ಮ ನಗುಮುಖ ಎಲ್ಲವೂ ಹಾಗೇ ಇರಲಿ. ನಿಮ್ಮಲ್ಲೂ ಸಹಿತ ಇನ್ನಷ್ಟು ಬದಲಾವಣೆ ತಂದುಕೊಂಡು ಒಂದು ಒಳ್ಳೆ ಬದುಕು ಸಿಗುವಂಥದ್ದಾಗಲಿ. ಇವತ್ತು ನೋಡಿ, ಒಳ್ಳೆ ದಿವಸ ಸೃಷ್ಟಿ. ಚೆನ್ನಾಗಿ ಓದಿ ವಿದ್ಯಾವಂತರಾದ್ರೆ ಸಾಕು ಗುರುಜಿ, ನನಗೆ ಅಷ್ಟೇ ಬೇಕಾಗಿರೋದು. ನಾನು ಅದನ್ನೇ ನೀವು ಹೇಳ್ತಾ ಇರೋದಮ್ಮ. ಮಕ್ಕಳನ್ನ ವಿದ್ಯಾಭ್ಯಾಸ ಅವ್ರು ಚೆನ್ನಾಗಿ ಕೊಡು. ಅವ್ರನ್ನಾರು ಒಳ್ಳೆ ವಿದ್ಯಾವಂತನ ಮಾಡಿದ್ರೆ ಅವ್ರ ಬದುಕು ಚೆನ್ನಾಗಿ ಇಟ್ಕೊಳ್ತಾರೆ. ನಮ್ಮ ಜೀವನಗಳು ನಾವು ಅಂದುಕೊಂಡಂಥ ರೀತಿಯಲ್ಲಿ ನಮಗೆ ಸಿಗಲಿಲ್ಲ ಅಂತ ನೋವು ಪಡೋದಕ್ಕಿಂತ ನಮ್ಮ ಮುಂದೆ ಇರ್ತಕ್ಕಂಥ ಮಕ್ಕಳ ಬದುಕನ್ನು ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಗುರುಜಿ, ನಾನಂತೂ ಒಂದ್ರ ಮೇಲೆ ಒಂದು ಬರ್ತಾನೆ ಐತೆ ಗುರುಜಿ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಈಗಷ್ಟೇ ಈ ಸಮಸ್ಯೆಗಳಿದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈ ಸಮಸ್ಯೆಗಳು, ಈ ಕಷ್ಟಗಳಿಂದ ನೀನು ಪಾರಾಗ್ತೀಯ. ನಿನ್ನ ಜೀವನ ಚೆನ್ನಾಗಿರುತ್ತೆ, ನಿನ್ನ ಬದುಕು ಚೆನ್ನಾಗಿರುತ್ತೆ. ನೀನು ಧೈರ್ಯವಾಗಿರು. ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಇದೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಈಗ ಇಂದಿನ ಭಾಗದಲ್ಲಿ ಯಥಾಸ್ಥಿತಿ ತಿಳಿಸಿದ ಹಾಗೆ ನಮ್ಮ ಮಹರ್ಷಿವಾಣಿ ದೇಗುಲದಲ್ಲಿ ಇವತ್ತಿನ ದಿವಸ ರಾರಾಜಿಸ್ತಾ ಇರತಕ್ಕಂಥ ನಾಗದೇವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ತಿಳಿಸೋಣ, ಇದು ಪೂಜಾನುಷ್ಠಾನವನ್ನು ಮಾಡೋಣ ಎಂಬತಕ್ಕಂಥ ರೀತಿ. ಹಾಗಾಗಿ ಇನ್ನು ಈಗ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಬನ್ನಿ ಪೂಜೆಯನ್ನು ಮಾಡೋಣ. ಗುರುಗಳೇ, ಪೂಜೆ ಮಾಡೋಣ. ನಾಗೇಂದ್ರಹರಾಯ ನಮಃ, ಫಣಿಭೂಷಣಾಯ ನಮಃ, ಸರ್ಪಾಂಬರಾಯ ನಮಃ, ನಾಗರೂಪಾಯ ನಮಃ, ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ಕಬರ್ಧನೇ ನಮಃ, ನೀಲಲೋಹಿತಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮದೇವಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀ ನಾಗರಾಜಾಯ ನಮಃ. ನಾಗೇಂದ್ರನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಮಯವನ್ನು ಇವತ್ತು ಸಾಧ್ಯವಾದಷ್ಟು ಶುಭ ಸಂಧ್ಯಾ ಕಾಲದವರೆಗೂ ಎಲ್ಲೆಲ್ಲಿ ವಿಶೇಷವಾಗಿ ನಾಗನಿಗೆ ಆರಾಧನೆ ಮಾಡತಕ್ಕಂತಹ ನಾಗನ ಪೂಜಾನುಷ್ಠಾನ ನಡೀತಕ್ಕಂಥ ಸಾನ್ನಿಧ್ಯಗಳಿದೆಯೋ ಅಲ್ಲಿ ಹೋಗಿ ನಾಗದೇವರ ಪ್ರಾರ್ಥನೆ ಮಾಡಿ. ಅಥವಾ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯಗಳಲ್ಲಿ, ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಹುತ್ತಕ್ಕೆ ಪೂಜೆ ಮಾಡಿ ಬನ್ನಿ. ನಿಮ್ಮ ಪ್ರಾಂತ್ಯದಲ್ಲಿ ಹುತ್ತಕ್ಕೆ ಪೂಜೆ ಮಾಡಿ ನಿಜ, ಆದರೆ ಯಾರೊಬ್ಬರ ಸೈಟಲ್ಲಿರ್ತಕ್ಕಂಥ ಹುತ್ತಕ್ಕೆ ಹೋಗಿ ಪೂಜೆ ಮಾಡೋದು ಬೇಡ. ಇದು ನಾನು ಪ್ರತಿ ಬಾರಿ ಹೇಳ್ತೇನೆ. ಯಾರೋ ಸೈಟಲ್ಲಿ ಒಂದಿಷ್ಟು ಗೆದ್ದಲು ಒಂದು ಹುತ್ತವನ್ನು ಮಾಡ್ತಾ ಇದೆ, ಅಥವಾ ಗೆದ್ದಲು ಅಲ್ಲಿ ಹುತ್ತ ಕಟ್ತಾ ಇದೆ ಅಂದರೆ ಅಲ್ಲಿ ಹೋಗಿ ನೀವೇನಾದ್ರು ಅರಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಅಲ್ಲೊಂದು ಗೆಜ್ಜೆ ವಸ್ತ್ರ ಇಟ್ಟು 2 ದೀಪವನ್ನು ನಡೆಸಿ ಅಲ್ಲಿ ತೇಚೋದಂಥ ಭತ್ತದರಳೋ ಅವಲಕ್ಕಿನೋ ಅಲ್ಲಿ ಹಾಕಿ ಬಂದುಬಿಟ್ರಿ ಅಂದರೆ ಆ ಸೈಟಲ್ಲಿರ್ತಕ್ಕಂಥವರು ಭಯಪಡಕ್ಕೆ ಶುರುವಾಗ್ಬಿಡ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಸೈಟಲ್ಲಿ, ಬೇರೊಬ್ಬರ ಜಮೀನಲ್ಲಿ ಅಲ್ಲಿರ್ತಕ್ಕಂಥ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದು ಅದಷ್ಟು ಸೂಕ್ತವೂ ಅಲ್ಲ. ಯಾಕೆಂದ್ರೆ ಅವರ ಒಳಮನಸ್ಸು ನೊಂದುಕೊಂಡು ಅಯ್ಯೋ ನಮ್ಮ ಜಾಗದಲ್ಲಿ ಹೀಗೆ ಮಾಡಿಬಿಟ್ರಲ್ಲ ಅನ್ನೋದು ಅವ್ರ ಮನಸ್ಸಿಗೆ ಬರುತ್ತೆ. ಅದರಿಂದ ಒಂದಷ್ಟು ದೋಷ ನಮಗೆ ಬರುತ್ತೆ. ಅದರಿಂದ ಯಾರೊಬ್ಬರು ನಾಳೆ ನೀವು ಇನ್ನೊಬ್ಬರ ಸೈಡಲ್ಲೋ ಪೂಜೆ ಮಾಡ್ದಂಗೆ ನಿಮ್ಮನೆ ಭಾಗದಲ್ಲಿ ಎಲ್ಲೋ ಒಂದಿಷ್ಟು ಒಂದು ಅಲ್ಲಿ ಗೆದ್ದಲು ಕಟ್ಟಿದೆ ಅಂದಾಗ ನಿಮ್ಮ ಮನೆ ಹತ್ರ ಬಂದಂಗೆ ಪೂಜೆ ಮಾಡಿಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ಅದಕ್ಕೋಸ್ಕರ ದೇವರ ಸಾನ್ನಿಧ್ಯ ಎಲ್ಲಿ ಸಾನ್ನಿಧ್ಯಗಳಿದೆ ಅಂತ ಗೊತ್ತಾಗುತ್ತೋ ಅಲ್ಲಿ ಹೋಗಿ ಪೂಜೆ ಮಾಡಬೇಕು. ಅದನ್ನು ಬಿಟ್ಟು ಪಕ್ಕದವ್ರ ಸೈಟಲ್ಲಿ ಖಾಲಿ ಜಾಗ ಇರುತ್ತೆ, ಅಲ್ಲೊಂಚೂರು ಗೆದ್ದಲು ಕಟ್ಟಿರುತ್ತೆ, ಅಲ್ಲಿ ಹುತ್ತಾ ಇರುತ್ತೆ ನಿಜ, ಆದರೆ ಅದರಲ್ಲಿ ಹಾವಿರೋದಿಲ್ಲ. ಆಮೇಲೆ ಯಾವುದೇ ಸಾನ್ನಿಧ್ಯದಲ್ಲಾದರೂ ಪೂಜೆ ಮಾಡಬೇಕಾದ್ರೆ ಅದಕ್ಕೊಂದು ಸಾನ್ನಿಧ್ಯ ಅಂತ ಇರುತ್ತೆ. ಆ ಸಾನ್ನಿಧ್ಯಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಬಹಳ ಉತ್ತಮ. ಇದರಿಂದ ಎಲ್ಲರಿಗೂ ಒಳಿತಾಗತ್ತೆ. ಅದರಲ್ಲೂ ನಾಗೇಂದ್ರರ ಅನುಗ್ರಹ ಬೇಕೇ ಬೇಕು. ಸ್ವಾಮಿಗೆ ಆರಾಧನೆ ನಡೆಸೋಣ. ದಶಾಂಗಂ ಗುಗುಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಹಿಕ್ತಂ ದುರ್ಗೋಯಂ ಸತ್ಯದಾಂ.
ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಹಾಗೂ ಘಾಟಿ ಕ್ಷೇತ್ರದಲ್ಲೂ ವಿದುರಾಶ್ವತ್ಥ ನಾಗದೇವರ ಸಾನ್ನಿಧ್ಯದಲ್ಲೂ ಹಾಗೆ ನಾಗಲಮಡಿಕೆಯಲ್ಲೂ ಎಲ್ಲ ಕಡೆಯೂ ಸಹಿತ ಎಲ್ಲಿ ಸುಬ್ರಹ್ಮಣ್ಯೇಶ್ವರನ ಕ್ಷೇತ್ರಗಳಿದೆಯೋ ಎಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯ ಪೂಜಾನುಷ್ಠಾನ ನಡೆಯುತ್ತೋ ಎಲ್ಲೆಲ್ಲಿ ಅನ್ನ ಸಂತರ್ಪಣೆಗಳು ನಡೆಯುತ್ತೋ ಯಾವ್ಯಾವ ಸಾನ್ನಿಧ್ಯದಲ್ಲಿ ನಾಗೇಂದ್ರನಿಗೆ ವಿಶೇಷವಾದ ಪೂಜೆ ಆಗ್ತಿರುತ್ತೋ ಅಂತಹ ಸಾನ್ನಿಧ್ಯಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಭಕ್ತರು ಅಲ್ಲಿಗೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ನಾಗೇಂದ್ರನ ಆರಾಧನೆಗೆ ಹೋದಾಗ ತಾವು ಮುಖ್ಯವಾಗಿ ಸ್ವಾಮಿಯನ್ನು ಕಣ್ತುಂಬ ದರ್ಶನ ಮಾಡಿ ಅಲ್ಲಿ ಸಿಗ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ. ಯಾವುದೇ ಕಾರಣಕ್ಕೂ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರು ಇಂತಹ ಅಮೂಲ್ಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೆಸುವಂತಹ ಅದರಲ್ಲೂ ನಾಗನಿಗೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಲ್ಲಿ ತಾವು ಹೋಗಿ ಸೇವೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಮತ್ತು ನಿಮ್ಮ ಆರೋಗ್ಯ, ನಿಮ್ಮ ಚರ್ಮಬಾಧೆ ಏನೇ ಇದ್ರೂ ಸಹಿತ ಎಲ್ಲವನ್ನೂ ದೂರ ಮಾಡ್ಕೋಬೋದು. ನಾಗೇಂದ್ರನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ.